ನಾವು ಸರ್ವ ಇಷ್ಟಗಳು ನೆರವೇರುವುದು ಸಾಧ್ಯವೇ? ಸರ್ವೇಷ್ಟ ಸಿದ್ಧಿ ಅನ್ನೋ ಪುಸ್ತಕವನ್ನು ನೋಡ್ತಾ ಇದ್ದೀವಿ. ನಿನ್ನೆ ನಾವು ಮುಮುಕ್ಷುಗಳು ಹೋಗುವಂಥ ದಾರಿ, ಹೈವೇ ಯಾವುದದು ಸಾಧನೆಗಳನ್ನ ಹೇಳ್ತಾ ಇದ್ದಾರೆ. ಷಟ್ ಸಂಪತ್ತಿ, ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ, ಇದನ್ನು ಹೇಳಿದರು. ನಾವು ಮಂತ್ರವನ್ನು ಉಚ್ಚರಿಸ್ಬಿಟ್ಟು ಮುಂದಕ್ಕೆ ಹೋಗೋಣ. ಇದು ಮಹಾಭಾರತದ ಮೋಕ್ಷ ಧರ್ಮದ ಮಂತ್ರ. ತೃಪ್ತಿಯ ಮರ್ಮ ಅನ್ನೋದ್ರಲ್ಲಿ ಬರುತ್ತಿದ್ದು, ಯಚ್ಚ ಕಾಮ ಸುಖಂ ಲೋಕೇ ಯಚ್ಚ ದಿವ್ಯಂ ಮಹತ್ ಸುಖಂ ತೃಷ್ಣಾಕ್ಷಯ ಸುಖ ಸ್ಥೇತೆ ನಾರ್ಹತ ತಹ ಷೋಡಶೀಂ ಕಲಾಂ. ಇದರರ್ಥ, ಯಾರು ಪ್ರಪಂಚದಲ್ಲಿರೋ ವಿಷಯಗಳನ್ನ ಭೋಗಿಸೋದ್ರಿಂದ ಸುಖ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗ್ತಾರೋ ಅವ್ರಿಗೆ ಸಿಗೋದಿಲ್ಲ. ಮತ್ತೆ ಪರಲೋಕದಲ್ಲಿ ಸ್ವರ್ಗ ಇಂಥವೆಲ್ಲ ಇರುತ್ತಲ್ಲ, ಅಂಥದ್ರಲ್ಲಿ ಆಸಕ್ತಿ ಇಟ್ಕೊಂಡು ನನಗೆ ಸ್ವರ್ಗ ಸುಖಗಳು ಬೇಕು ಅಂತ ಬಯಸೋರ್ಗೂ ಕೂಡ ಇವರಿಗೆ ಸುಖ ಸಿಗ್ಬೋದು. ಸಿಕ್ಕಿದ್ರು ಎಷ್ಟಿರುತ್ತೆ ಹೇಳ್ರಿ? ಈ ಎರಡು ವಿಷಯಗಳಿಗೆ ಸಿಗುವಂಥ ಸುಖ ಇದು ಅಶಾಶ್ವತ. ಆದರೆ ನಾವು ಹೋಗ್ತಾ ಇರೋ ಮುಮುಕ್ಷುಗಳು ಹೋಗೋ ದಾರಿನಲ್ಲಿ ಸಿಗೋ ಸುಖಕ್ಕೆ ಹೋಲಿಸಿದ್ರೆ ಮೀಸ್ಪಾಲ್ಗೂ ಸಾಲೋದಿಲ್ಲ. ಇದು ಅಂದರೆ ತುಂಬ ತುಂಬ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ನಾವು ಎಲ್ಲಿಂದ ಬಿಟ್ಟಿದ್ವೋ ಅದನ್ನು ಕಂಟಿನ್ಯೂ ಮಾಡೋಣ. ಅಲ್ಲಿಂದ ನಾವು ಹೈವೇ, ಒಂದು ಆನಂದವನ್ನು, ನಿಜವಾದ ಆನಂದವನ್ನು ಪಡಿಬೇಕಾದ್ರೆ ಎರಡು ಮಾರ್ಗಗಳಿದೆ. ಅದರಲ್ಲಿ ವಿಷಯಗಳು ಚೂಸ್ ಮಾಡ್ಕೊಳ್ಳೋದು ಅರಿಷಡ್ ವರ್ಗಗಳ ಮಾರ್ಗ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು, ಅದನ್ನು ನೋಡಿದ್ದಾಯ್ತು. ಈಗ ಮುಮುಕ್ಷುಗಳಾದವರು, ಶಾಶ್ವತವಾಗಿರೋ ಸುಖ ಬೇಕು ಅಂತ ಆಸೆ ಪಟ್ಟು ಹೋಗುವಂಥವರು, ಸಾಧನೆ ಮಾಡುವಂಥವರು, ಅವ್ರು ಯಾವ ದಾರಿ ಆಯಿಸ್ಕೊಂತಾರೆ ಅಂದರೆ ಶಮತಮ ಉಪರತಿ ತಿತಿಕ್ಷಾ ಸಮಾಧಾನ, ಇವುಗಳನ್ನ ಆಯಿಸ್ಕೊಂತಾರೆ ಅಂತ ಹೇಳಿ ಶಮ ದಮ ಮನಸ್ಸಿನ ನಿಗ್ರಹ, ಇಂದ್ರಿಯಗಳ ನಿಗ್ರಹ ಮಾಡಿಕೊಂಡ್ರೆ ನಮ್ಮಲ್ಲಿ ಕಾಮಕ್ರೋಧಗಳು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಇನ್ನು ಉಪರತಿ ಮಾಡಿಕೊಂಡ್ರೆ ಮೂರನೇದು ಯಾವುದದು? ಲೋಭ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ತಿತಿಕ್ಷ, ನಾವು ಸಾಧನೆ ಚೆನ್ನಾಗಿ ಮಾಡ್ಕೊಂಡಿದ್ದಾದ್ರೆ ಅರಿಷಟ್ ವರ್ಗಗಳಲ್ಲಿ ನಾಲ್ಕನೇದಿರುತ್ತಲ್ಲ, ಅದು ಜಯಿಸ್ದಂಗಾಗುತ್ತೆ ಅಂತ ಹೇಳಿದರು. ನೋಡ್ರಿ, ಸ್ವಾಮಿಗಳದ್ದು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಕಡೆ ಸಿಗ್ತಾ ಇರುತ್ತೆ. ಅದಕ್ಕೆ ಅವ್ರದ್ದು ಎಲ್ಲ ಪುಸ್ತಕಗಳು ಡೈಮಂಡ್ ಇದ್ದಂಗೆ. ಇಲ್ಲಿ ಅವುಗಳನ್ನ ಚೆನ್ನಾಗಿ ಹೇಳಿದ್ದಾರೆ. ಇದು ಹ್ಯಾಪಿ ಅನಾಲಿಸಿಸ್ ಆಗುತ್ತೆ. ಅರಿಷಡ್ ವರ್ಗಗಳು ಮತ್ತು ಈ ಷಟ್ ಸಂಪತ್ತಿ ವಿಚಾರ ಸ್ಪಷ್ಟವಾಗಿ ಮಾಡಿದ್ದಾರೆ. ಹ್ಯಾಪಿ ಅನಾಲಿಸಿಸ್ ಕೂಡ ಇಲ್ಲಿ ಸೇರಿಕೊಳ್ಳುತ್ತೆ. ಸಾಧನೆ ಕೂಡ ತೊಗೊಂಡ್ಬರ್ತಾರೆ ಇಲ್ಲಿ. ಹಾಗೆ ಶಮ ದಮ ಉಪರತಿ ತಿತಿಕ್ಷಾ ಇದು. ಇನ್ನು ಸಮಾಧಾನ, ಶ್ರದ್ಧೆ ನಾವು ಮಾಡೋದ್ರಿಂದ ನಮ್ಮಲ್ಲಿ ಇರೋಂಥ ಅಹಂಕಾರ ಕಡಿಮೆ ಆಗುತ್ತೆ. ನಮ್ಮಲ್ಲಿ ಶ್ರದ್ಧೆ ಬರಬೇಕು. ಶ್ರದ್ಧೆ ಯಾರ ಮೇಲೆ? ಶಾಸ್ತ್ರದ ಮೇಲೆ, ದೇವರ ಮೇಲೆ, ಗುರುಗಳ ಮೇಲೆ, ನನ್ನ ಮೇಲೆ. ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ, ಶ್ರದ್ಧೆ, ಭಕ್ತಿ, ಭಯ ಇರಬೇಕು. ಇದು ಆಯಿತು. ಈಗ ಕೊನೆಯದು ಸಮಾಧಾನ. ಇದಕ್ಕೆ ಸಮಾಧಿ ಅಂತಲೂ ಕರೆದಿದ್ದಾರೆ. ಆರನೇದು, ನಾವು ಇದನ್ನ ಅಭ್ಯಾಸ ಮಾಡಿದ್ರೆ, ಸಾಧನೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯಾವಾಗಲೂ ಸಮಾಧಾನವಾಗಿರಬೇಕು. ಇದನ್ನ ನನ್ನ ಹಿಂದೆ ಒಂದೆರಡು
ಇನ್ಸಿಡೆನ್ಸ್ಗಳನ್ನ ಹೇಳಿದ್ದೆ, ಜ್ಞಾಪಕ ಮಾಡ್ಕೊಳ್ಳಿ. ಸಮಾಧಾನ ಹೇಗಿರ್ತಾರೆ ಅಂತಂದ್ಬಿಟ್ಟು ಆ ಥರ ಸಂದರ್ಭಗಳು ಬಂದಾಗಲೂ ಕೂಡ ನಾವು ಮನಸ್ಸನ್ನ ಕೆಡಿಸ್ಕೋಬಾರ್ದು, ಏರುಪೇರು ಮಾಡ್ಕೋಬಾರ್ದು. ಇದನ್ನು ಮಾಡೋದ್ರಿಂದ ಏನಾಗುತ್ತೆ? ಹೊಟ್ಟೆ ಕಿಚ್ಚು ಬರೋದಿಲ್ಲ. ಹೊಟ್ಟೆ ಕಿಚ್ಚು ಬರಬೇಕಾದ್ರೆ ಕಾರಣ ಏನು ಗೊತ್ತಾ? ನಾನು ಬೇರೆ, ಅವರು ಬೇರೆ ಅಂತ. ಈಗ ನಾವು ಮಾಡ್ತಾ ಇರೋ ನಿತ್ಯ ಅನಿತ್ಯ ವಸ್ತುಗಳ ವಿವೇಕದಲ್ಲಿ ನೋಡಿದಾಗ ಪ್ರಪಂಚದಲ್ಲಿ ಬ್ರಹ್ಮ ಸತ್ಯ, ಮಿಕ್ಕಿರೋದೆಲ್ಲ ಅನಿತ್ಯ, ಮಿಥ್ಯ, ಕನಸಿನ ಥರ ನಿಜವಾಗ್ಲೂ ಇರೋದೇ ಅಲ್ಲ. ಹಾಗೆ ತಗೊಂಡ್ಬರ್ತಾರೆ. ಈಗ ನೀವು ಅದ್ವೈತ ತತ್ವದಲ್ಲಿ ನಿಂತರೆ ಯಾರ ಮೇಲೆ ಕೋಪ ಮಾಡ್ಕೋಬೇಕು, ಯಾರ ಮೇಲೆ ದ್ವೇಷ ಮಾಡ್ಕೋಬೇಕು, ಯಾರ ಮೇಲೆ ಹೊಟ್ಟೆ ಕಿಚ್ಚು ಪಡಬೇಕು? ನಾವು ಹೊಟ್ಟೆ ಕಿಚ್ಚು ಪಡೋದು ಯಾತಕ್ಕೆ? ಇಲ್ಲಿ ಈ ಕಡೆ ವ್ಯವಹಾರದಲ್ಲಿ. ನೀವು ವ್ಯವಹಾರವನ್ನು ಮೀರಿ ಪರಮಾರ್ಥದಲ್ಲಿ ತತ್ವದಲ್ಲಿ ನಿಂತರೆ ಯಾರ ಮೇಲೆ ಹೊಟ್ಟೆ ಕಿಚ್ಚು ಬಿಡಬೇಕು? ಇರೋದು ಒಂದೇ ತತ್ವ. ಈಗ ಚಿನ್ನವೇ ಆಭರಣಗಳ ರೂಪದಲ್ಲಿ ತೋರ್ತಾ ಇದೆ, ಪರಮಾತ್ಮನೇ ಪ್ರಪಂಚದ ರೂಪದಲ್ಲಿ ತೋರ್ತಾ ಇದೆ. ಇಲ್ಲಿ ಪರಮಾತ್ಮ ಅಂದ್ರೆ ಎಲ್ಲೋ ವೈಕುಂಠ ಕೈಲಾಸದಲ್ಲಿರೋ ಪರಮಾತ್ಮ ಅಂತ ಅರ್ಥ ಅಲ್ಲ. ನಾನೇ ನಿಜವಾದ ನಾನು, ಈ ನಾನು ಅಲ್ಲ, ನಾನೇ ಆ ರೂಪದಲ್ಲಿ ತೋರ್ತಾ ಇದ್ದೀನಿ, ಪ್ರಪಂಚದ ರೂಪದಲ್ಲಿ ತೋರ್ತಾ ಇದ್ದೀನಿ. ಈಗ ನಾನು ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಈಗ ಯಾರನ್ನು ದ್ವೇಷಿಸ್ತೀರ? ನೆನ್ನೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಆದ್ದರಿಂದ ಯಾವಾಗ ಈ ಸಾಧನೆಗಳಿಗೆಲ್ಲ ನಿತ್ಯಾನಿತ್ಯ ವಸ್ತು ವಿವೇಕ ಅವೆಲ್ಲ ಸೇರಿಸ್ಕೊಂಡ್ಬರ್ಬೇಕು, ಅವೆಲ್ಲ ಸೇರಿಸ್ಕೊಂಡ್ಬರ್ಬೇಕಾಗತ್ತೆ. ಅವುಗಳನ್ನೆಲ್ಲ ನಾವು ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡ್ಬರ್ಬೇಕು. ಅವುಗಳು ಮಾಡ್ಕೊಂಡು ಬಂದರೆ ನಮಗೆ ಇದು ಸಿಗಬೇಕು. ನಮ್ಮ ಅಂತಃಕರಣ ಶುದ್ಧಿಯಾಗಿದೆ ಅನ್ನೋದಕ್ಕೆ ಏನು ಸೂಚನೆ? ನಾನು ಇನ್ನೂ ಮಾಡಬೇಕಾ? ಎಷ್ಟು ಮಾಡಬೇಕು ಕರ್ಮಯೋಗ? ನಿತ್ಯ ಕರ್ಮಗಳು, ಕರ್ಮಯೋಗವನ್ನು ನಾನು ಎಷ್ಟು ಮಾಡಬೇಕು? ಕರ್ಮಗಳು ಬಿದ್ದೋಗ್ಬೇಕು. ಸಾಕಿನ್ನ ಕರ್ಮ ಮಾಡೋದು. ಈವನ್ ಕರ್ಮಯೋಗ ಅಚ್ಚೆ ಫಲ ಇಲ್ಲದೆ ಇದ್ಮೇಲೆ ಇದನ್ನು ಏನು ಮಾಡಬೇಕು ಅಂತ ಕರ್ಮ ಸನ್ಯಾಸ. ರಿಸಲ್ಟ್ ಬಂದಿದ್ದೆ ತತ್ವದಲ್ಲಿ ನಿಂತವರಿಗೆ ಸರ್ವಕರ್ಮ ಸನ್ಯಾಸ. ಯಾಕೆ ಅಂದರೆ ಪರಮಾತ್ಮನಲ್ಲಿ ಕ್ರಿಯೆ ಇಲ್ಲ, ಅವನು ನಿಷ್ಕ್ರಿಯ ಸ್ವರೂಪನು. ಆದ್ದರಿಂದ ಅದು ಬಿದ್ದೋಗುತ್ತೆ. ಯಾವಾಗ ಅದು ಬಿದ್ದೋಯ್ತೋ ಆಗ ನಿಮಗೆ ಮನಸ್ಸು ಸಮಾಧಾನವಾಗಿರುತ್ತೆ, ಹೊಟ್ಟೆ ಕಿಚ್ಚಿಲ್ಲ, ಏನಿಲ್ಲ. ಆವಾಗ ನಿಜವಾದ ಸಾಧನೆಗಳು ಶುರುವಾಗುತ್ತೆ. ಏಕಾಂತವಾಸ, ಮೌನ. ಇಲ್ಲಿ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳ್ದಂಗೆ 6 ವೃಕ್ಷೋ ಮುನಿಯೋ ಅಂತ ಹೇಳ್ತಾರೆ. ಮೊದಲೇ ಎತ್ಕೊಂತಾನೆ ಕರ್ಮಯೋಗ ಸಾಧನೆಯಾಗಿರುತ್ತೆ. ಕರ್ಮಯೋಗ ಚೆನ್ನಾಗಿ ಮಾಡಿ ಧ್ಯಾನ ಯೋಗಕ್ಕೆ ಬಂದಾಗ ಕರ್ಮಯೋಗವೇ ಅಡಚಣೆ. ಹಾಗಾದ್ರೆ ಮತ್ತೆ ಇನ್ನೇನು ಸಾಧನೆ ಮಾಡಬೇಕು ಇವರು? ಕರ್ಮಯೋಗ ಬೇಕಾಗಿಲ್ಲ. ಏಕಾಂತವಾಸ, ಮೌನ, ಅವನೊಬ್ಬನೇ ಇರಬೇಕು. ಇನ್ನು ಯಾವ ಕರ್ಮಯೋಗ ಮಾಡ್ತೀರಾ? ಮತ್ತು ಅಲ್ಲೇನು ಸಾಧನೆ ಮಾಡಬೇಕು? ಶಮದಮ, ಉಪರತಿ, ತಿತಿಕ್ಷ, ಅವುಗಳನ್ನ ಮಾಡಬೇಕು ಅಂತಲೇ ಹೇಳ್ತಾರೆ. ಇದೆಲ್ಲ ನಾವು ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಬಂದಾಗ ನೋಡೋಣ. ಇವಾಗ ನಾವು ಮಾಡಬೇಕಾಗಿರೋದು ಸಮಾಧಾನ. ಈ ಸಮಾಧಾನದಲ್ಲಿ ಮನಸ್ಸನ್ನೋದು ಏರ್ಪೇರಿಲ್ಲದೆ ಇತ್ತೆಂದ್ರೆ ಜಗತ್ತು ಅಲ್ಲೋಲ ಕಲ್ಲೋಲವಾಗಿಬಿಡ್ಲಿ, ಏನು ಬೇಕದು ಆಕಾಶ ಬಿದ್ದು ಹೋಗ್ಬಿಡ್ಲಿ, ನಮ್ಮ ಮನಸ್ಸು ಮಾತ್ರ ಶಾಂತವಾಗಿರಬೇಕು, ತೃಪ್ತಿಯಿಂದ ಇರಬೇಕು. ಯಾವಾಗ ಬರುತ್ತಿದ್ದು? ಮುಕ್ತರಾದವರಿಗೆ ಇದು ಕಟ್ಟಿಟ್ಟ ಮುಕ್ತಿ. ಬಟ್ ನಮಗೆ ಸಾಧನೆ ಹಂತದಲ್ಲಿ ಹೋಗ್ತಾ ಇದ್ರೆ, ಯಾರು ಕರ್ಮಯೋಗವನ್ನು ಚೆನ್ನಾಗಿ ಮಾಡಿರ್ತಾರೋ, ಯಾರು ನಿತ್ಯಾನಿತ್ಯ ವಸ್ತುಗಳನ್ನ ಮನಸ್ಸಿನಲ್ಲಿ ವಿವೇಕ ಮಾಡಿ ಮುಕ್ತರಾಗೋರ್ಗೂ ಬೇಡ, ಯಾರು ಇದನ್ನು ಚೆನ್ನಾಗಿ ಅದನ್ನು ಮೆಲ್ಕು ಹಾಕಿರಬೇಕು, ಚೆನ್ನಾಗಿ ಇದನ್ನು ಚಿಂತನೆ ಮಾಡಿರಬೇಕು, ಆಗ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದು ಬರುತ್ತೆ. ಅದು ಬಂದಾಗ ಮನಸ್ಸು ಸಮಾಧಾನದಿಂದ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೇನೂ ಆಗೋದಿಲ್ಲ. ನಮಗೆ ದುಃಖವೋ, ಹೆದರಿಕೆ, ಅವಮಾನ ಆಗಬೇಕಾದ್ರೆ ಯಾತ್ರಿಂದ ಆಗ್ತಾ ಇದೆ ಪರೀಕ್ಷೆ ಮಾಡ್ಕೋಬೇಕು. ಹೊರಗೆ ಅದರ ಕಾರಣವನ್ನು ಹುಡ್ಕಕ್ಕೆ ಹೋಗ್ಬಾರ್ದು.
ಹೀಗಾಗಬೇಕಾದ್ರೆ ಕಾರಣ ನನ್ನ ಮನಸ್ಸಿನಲ್ಲಿ ಯಾಕೆ ಹುಟ್ಟಿತು? ಯಾವುದು? ಹೆದರಿಕೆ, ದುಃಖ, ಅವಮಾನ, ಭಯ, ಆಶ್ಚರ್ಯ ಇವೆಲ್ಲ ಯಾಕೆ ಹುಟ್ಟಿತು? ಪ್ರಪಂಚದಲ್ಲಿರೋ ವಸ್ತುಗಳ ಮೇಲಿರೋ ಮೋಹ, ನಾನು ನನ್ನದು ಅನ್ನೋ ಮೋಹ ಮಮಕಾರ, ಅವುಗಳು ಬಿಟ್ಟರೆ ಬರೋದಿಲ್ಲ. ಬಟ್ ಒಂದೇ ಸಾರಿ ಬಿಡಕ್ಕೆ ಬರಲ್ಲ. ನಾವು ಈ ವಿಚಾರ ಮಾಡಿದ್ರೆ ನಮ್ಗೆ ಅದು ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಸಾಧನೆಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಏರುಪೇರು ನನ್ನ ಮನಸ್ಸಿನಲ್ಲಿ ಯಾಕೆ ಹುಟ್ಟಿತು? ನಾನು ನನ್ನ ಸಮಾಧಾನವನ್ನ ಯಾಕೆ ಕಳ್ಕೊಂಡೆ ಅಂತ ತನ್ನನ್ನು ತಾನೇ ಪರೀಕ್ಷಿಸ್ಕೋಬೇಕಂತೆ. ಆಗ ಜನರಿಗೆ ನಮ್ಮ ಯೋಗ್ಯತೆ ತಿಳಿಯುತ್ತೆ. ಈಗ ಅವರಿಗೆ ನನ್ನ ಮಾತನ್ನ ಬೆಲೆ ಗೊತ್ತಾಗುತ್ತೆ. ಇದೆಲ್ಲ ಬೇಕಾಗಿಲ್ಲ. ಬೇರೆ ಜನ ನಮ್ಮನ್ನು ಹೊಗಳ್ಬೇಕಾಗಿಲ್ಲ. ಅದೆಲ್ಲ ಬೇಕಾಗಿರೋದು ನನ್ನ ಮನಸ್ಸು ಸಮಾಧಾನವಾಗಬೇಕಿರಬೇಕು. ಹೀಗೆಲ್ಲ ಸಾಧನ ಮಾಡ್ತಾ ಕೂತ್ಕೊಂಡ್ರೆ ನೋಡ್ರಿ ಸಮಾಧಾನ ಆಗ್ಬಿಡುತ್ತೆ. ಇದರಲ್ಲಿ ನಮ್ಗೆ ಇನ್ನೊಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಈ ದಾರಿನಲ್ಲಿ ಹೋಗೋವರಿಗೆ ಮೊದಲು ನನಗದು ಬರ್ತಾ ಇತ್ತು, ಆಮೇಲೆ ಅದು ಹೊರಟೋಯ್ತು ಅಂತ ಇಟ್ಕೊಳ್ರಿ. ಏನು ಬರುತ್ತೆ ಅಂದರೆ, ನಾವು ಮೂರತ್ತು ದೇವರ ಚಿಂತನೆ ಮಾಡ್ಕೊಂಡಿದ್ರೆ ನಮ್ಮ ಸಂಸಾರನ ಯಾರು ನೋಡ್ಕೊತಾರೆ ಅನ್ನೋ ಪ್ರಶ್ನೆ ತುಂಬ ಬರ್ತಾ ಇತ್ತು ಮೊದಲು ಸ್ಟಾರ್ಟಿಂಗ್ನಲ್ಲಿ. ಈಗ ಅದಿಲ್ಲ ಬಿಡ್ರಿ. ಮತ್ತೆ ಅನುಭವದಿಂದ ಗೊತ್ತಾಗುತ್ತೆ. ನೀವು ಅದಕ್ಕೆ 100% ಎಫರ್ಟ್ ಹಾಕಿ ನೀವು ಸಂಸಾರ ನಡೆಸೋದಕ್ಕೂ ನೀವು ಏನೇನು ಎಫರ್ಟ್ ಇಲ್ಲದೆ ಮೂರತ್ತು ಆಧ್ಯಾತ್ಮದಲ್ಲಿ ಇದ್ದಾಗಲೂ ವ್ಯತ್ಯಾಸ ಏನಿಲ್ಲ, ಇನ್ನೂ ಚೆನ್ನಾಗಾಗುತ್ತೆ. ಇದು ನನ್ನ ಅನುಭವ. ಆದ್ರಿಂದ ನಮ್ಮ ಯೋಗಕ್ಷೇಮವನ್ನ ಭಗವಂತ ಪ್ರಾಮಿಸರಿ ನೋಟ್ ಬರ್ಕೊಡ್ತಾನೆ ಅಲ್ವಾ? ಯೋಚನೆ ಮಾಡ್ರಿ. ಅದು ಬೆಟ್ಟದ ಮೇಲೆ ಬೆಳೆದಂತ ಗಿಡ ಮರಗಳಿಗೆ ನೀರು ನಾನು ಹೋಗಾಕ್ತೀನ? ಯಾರು ಹುಟ್ಟಿಸ್ತಾರೋ ಅವ್ನು ಮಾಡ್ತಾನೆ. ಹಾಗೆ ನಮ್ಮನ್ನು ಹುಟ್ಟಿಸಿದ ಪರಮಾತ್ಮ ನಮ್ಮ ರೋಟಿ ಕಪಡ ಮಕಾನಿಗೆ ಕೊರತೆ ಮಾಡ್ತಾನ? ಯಾವತ್ತೂ ಮಾಡಲ್ಲ. ವೀರಪ್ಪನಿಗೆ ಮಾಡಲ್ಲ, ಇನ್ನು ನಮಗೆ ಮಾಡ್ತಾನ? ಹಾಗೆ ತಗೋಬೇಕು. ಇಲ್ಲಿ ನಾವು ಮಾಡೋ ಎಲ್ಲಾ ಕೆಲ್ಸಗಳನ್ನ ಇಲ್ಲಿ ಕೆಲಸ ಬಿಟ್ಬಿಡಿ ಅಂತ ಹೇಳೋದಿಲ್ಲ. ಇನ್ನೊಂದು, ಪಾರಮಾರ್ಥಿಕ ಬೇರೆ, ವ್ಯವಹಾರ ಬೇರೆ ಅಲ್ಲ. ಯಾರು ಸಾಧನೆ ಮಾಡ್ತಾ ಇರ್ತಾರೋ ವ್ಯವಹಾರವನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ಬೇಕು. ಅಚ್ಚುಕಟ್ಟಂತಂದ್ರೆ ಏನು ಅಂತಂದ್ರೆ ಮೂರತ್ತು ಅದರಲ್ಲೇ ಮುಳುಗಿರ್ಬೇಕು ಅಂತಲ್ಲ. ನಮ್ಮ ಜೀವನಕ್ಕೆ ಎಷ್ಟು ಬೇಕು ಹೇಳ್ರಿ? ಇಲ್ಲಿ ಸ್ವಾಮಿಗಳು ಹೇಳ್ಕೊಂತ ಹೋಗ್ತಾರೆ. ನಿಜವಾಗ್ಲೂ ಅಷ್ಟೊಂದು ಬೇಕಾಗಿಲ್ಲ, ಆಮೇಲೆ ಬರೋಣ. ಆದ್ರಿಂದ ನಾವು ಏನು ಕೆಲಸ ಮಾಡಿದ್ರು ಕೂಡ ಕರ್ಮಯೋಗದಲ್ಲಿ ಮಾಡಬೇಕು, ಭಗವಂತನಿಗೆ ಅರ್ಪಿಸಿ ಮಾಡಬೇಕು. ಭಗವಂತ ಮೆಚ್ಚಬೇಕು, ಹರ ಮೆಚ್ಚಬೇಕು, ಜನ ಬೇಕಾಗಿಲ್ಲ. ಆ ಪೂಜೆಯಿಂದ ಭಗವಂತ ತೃಪ್ತನಾದರೆ ತನ್ನ ಭಕ್ತರ ಯೋಗಕ್ಷೇಮವನ್ನು ತಾನೇ ವಹಿಸ್ಕೊಳ್ತಾನೆ. ಸಾಧಕನು ನಿಜವಾಗಿ ಪ್ರಯತ್ನಿಸುತ್ತಿರುವುದಾದರೆ ಅವನಿಗೆ ಹೇಗೋ ಬೇಕಾದ ಸಹಾಯ ಸಿಕ್ಕೇ ಸಿಗುತ್ತೆ ಅಲ್ವಾ? ಆ ಒಂದು ಶ್ಲೋಕ ಇದೆ ಭಗವಂತನಲ್ಲಿ. ಅದರ ಹಿಂದೆ ಒಂದು ನಡೆದದ್ದಂಥ ಘಟನೆ ಹಿಂದೆ ನಾವು ಹೇಳಿದ್ವಿ, ಯಹಾಮ್ಯಂ ಅಂತ. ನಾವು ಪರಮಾತ್ಮ ಚಿಂತನೆ ಮಾಡ್ತಾ ಹೋದರೆ ನಮ್ಮ ಯೋಗಕ್ಷೇಮವನ್ನು ಅವನು ನೋಡ್ಕೊತಾನೆ ಅನ್ನೋದಕ್ಕೆ. ಒಬ್ಬರು ಗುರುಗಳಿರ್ತಾರೆ, ಅವ್ರ ಮನೆಯಲ್ಲಿ ಒಂದು 30 ಜನ ಹುಡುಗರು ಇರ್ತಾರೆ. ಅವರಿಗೆ ಈ ಲಾಡ್ಜಿಂಗ್ ಬೋರ್ಡಿಂಗ್ ಫೆಸಿಲಿಟೀಸ್ ಇವರೇ. ಅವ್ರಿಗೆ ವೇದಾಭ್ಯಾಸ ಹೇಳ್ಕೊಡೋದು ಮಾಡೋದು ಮಾಡ್ತಾ ಇರ್ತಾರೆ. ಸೊ ಮನೆಯಲ್ಲಿ ಒಂದ್ಸಲ ಯಾವ ಕಾಳು ಇಲ್ಲ. ಹೆಂಡತಿ ಹೇಳ್ತಾಳೆ, ಏನ್ರಿ ಹಾಕ್ತೀರಾ, ಮಕ್ಕಳಿಗೆ ಏನೂ ಇಲ್ಲ ಮಾಡೋದಿಕ್ಕೆ ಅಂತ. ಸರಿ ಅಂತಂದ್ಬಿಟ್ಟು ಇವರಿಗೆ ತುಂಬ ಬೇಸರ ಆಗುತ್ತೆ. ಬಂದಿದ್ದೆ ಅಲ್ಲಿ ಈ ಒಂದು ಶ್ಲೋಕ ಇದೆಯಲ್ಲ, ಇದ್ರ ಮೇಲೆ ಕೆಂಪಿಂಕ್ನಲ್ಲಿ ಗೆರೆ ಎಳೆದು ಬಿಡ್ತಾರೆ. ಇದು ಸುಳ್ಳು, ಯಾರೋ ಸುಮ್ಮನೆ ಸೇರಿಸಿದ್ದಾರೆ, ಇದರಲ್ಲಿ ನಂಬಿಕೆ ಇಲ್ಲ ಅಂತ ಹಾಕ್ಬಿಟ್ಟು ಇದು ಹೆಗಲ ಮೇಲೆ ಒಂದು ಟವಲ್ ಹಾಕ್ಕೊಂಡು ಹೊರಗಡೆ ಹೋಗ್ತಾರೆ. ಹೋಗ್ತಾ ಇದ್ದಾಗ ಇವರು ತುಂಬ ಸಾತ್ವಿಕರು. ಆ ಚಿಲ್ಲರೆ ಅಂಗಡಿಯವನು ಹೇಳ್ತಾನೆ, ಸ್ವಾಮಿ ಏನಾದರೂ ಕಳಿಸ್ಬೇಕಾ ಮನೆಗೆ ಅಂತ. ಬೇಡಪ್ಪ ಅಂತಾರೆ. ಯಾರ ಹತ್ರ ಕೇಳಿದವರಲ್ಲ ಇವರು. ಹಾಗೆ ಹೋಗ್ತಾರೆ. ಕೊನೆಗೆಲ್ಲ ಊರಾಚೆ ಹೋಗ್ಬಿಟ್ಟು ಆಂಜನೇಯ ದೇವಸ್ಥಾನದ ಹತ್ರನೋ ಎಲ್ಲೋ ಇರುತ್ತಲ್ಲ ಆಂಜನೇಯ ದೇವಸ್ಥಾನ, ಅಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಸಾಯಂಕಾಲ ಆಗುತ್ತೆ. ಅಲ್ಲಿ ಏನಾಗಿದೆಯೋ ಏನು ಕಥೆನೋ, ಮನೆಯಲ್ಲಿ ಮಕ್ಕಳಿಗೆ ಏನೂ ಇಲ್ಲ ಅಂತ ವಾಪಸ್ ಬರ್ತಾರೆ. ವಾಪಸ್ ಬರ್ತಾ ಇದ್ರೆ ಮನೆಯಲ್ಲಿ ಮಕ್ಕಳೆಲ್ಲ ಹೊರಗಡೆ ಸಂತೋಷವಾಗಿ ಕುಣ್ಕೊಂಡು ಆಟ ಆಡ್ಕೊಂಡಿದ್ದಾರೆ.
ಅರೆ ಹೊಟ್ಟೆಗಿಲ್ಲ, ಇವ್ರು ಹೇಗಪ್ಪ ಇದ್ದಾರೆ ಹೀಗೆ, ಇವ್ರಿಗೇನು ಆಗ್ಲಿಲ್ವಾ ಅಂತ ಬಂದು ಮನೆ ಹತ್ರ ಬಂದು ಮನೆಯಲ್ಲಿ ಹೆಂಡ್ತಿನ ಎಲ್ರಿ ಹೋಗಿದ್ರಿ ನೀವು ಇಂಥ ಕೆಲಸನೇ ಮಾಡೋದು, ನೀವು ಊಟಕ್ಕೆ ಇಲ್ಲದೆ ಹೋಗ್ಬಿಟ್ಟಿದ್ರಲ್ಲ, ಎಲ್ಲಿಗೆ ಹೋಗಿದ್ರಿ ನೀವು ಅಂತ ಕೇಳ್ತಾಳೆ. ಅಲ್ಲ ಕಣೆ, ಊಟಕ್ಕೆ ಏನು ಮಾಡಿದೆ, ಎಲ್ಲ ಆಯ್ತು, ನೀವು ಒಳ್ಳೆ ಚೆನ್ನಾಗಿ ಕೇಳ್ತೀರಲ್ಲ, ನೀವೇ ಕಳಿಸ್ಬಿಟ್ಟು ಒಂದು ಅವನು ಮೇಲ್ಗಡೆ ಎಲ್ಲ ಸಾಮಾನು ಹೊತ್ಕೊಂಡು ಒಂದು ಗಾಡಿನಲ್ಲಿ ತಂದು ಸಾಮಾನು ಹಾಕ್ಸಿದ್ದೀರಾ ನೀವು, ಮತ್ತು ನೀವೇ ನನ್ ಕೇಳ್ತೀರಲ್ಲ ಅಂತಾರೆ. ನಾನು ಕಳಿಸಿದ್ದೀನ, ಯಾರು ಕಳಿಸಿದ್ದು, ಯಾರು ತಂದು ಕೊಟ್ಟಿದ್ರು ಅಂತಾರೆ. ಏನೋ ಗೊತ್ತಿಲ್ದಂಗೆ ಮಾತಾಡ್ತೀರಾ. ಅವನು ತಂದು ಕೊಟ್ಟಿದ್ದು ಸ್ವಲ್ಪ ಲೇಟಾಗಿ ತಂದು ಕೊಟ್ಟಿದ್ದಕ್ಕೆ ಅವನ ನಾಲ್ಗೆನ ಸೀಳ್ಸ್ಬಿಟ್ಟಿದ್ದೀರಲ್ರಿ, ಅವನ ಬಾಯಿನಲ್ಲೆಲ್ಲ ರಕ್ತ ಸೋರ್ತಾ ಇತ್ತು, ಆಗ ಹೊಡಿಯೋದು ನೀವು. ಏನ್ರಿ ನೀವು, ನಿಮಗೆ ಕರುಣೆ ಬೇಡವಾ ಅಂತ ಹೆಂಡತಿ ಕೇಳ್ತಾಳೆ. ಅಲ್ಲ ಕಣೆ, ನೀನು ಏನು ಹೇಳ್ತೀಯೋ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಗಾಡಿ ಕಳಿಸಿದ್ದು ಯಾರಿಗೆ ಅಂತ. ಈ ಶ್ಲೋಕ ನೋಡ್ರಿ, ನಡೆದದ್ದಿದು, ಇದು ನಮ್ಮ ದೇಶದವ್ರು ನಡೆದ್ರೆ ಇಲ್ಲಿ ಬಿಡಿ. ಅಲ್ಲಿ ಕೊನೆಗೆ ಇವನು ಆ ಕೆಂಪಿಂಕ್ನಲ್ಲಿ ಹೊಡೆದಿದ್ದು ಆ ಪರಮಾತ್ಮನ ನಾಲ್ಗೆ ಮೇಲೆ ಹಾಕ್ತಂಗಾಯ್ತು. ದೇವ್ರು ಯಾವತ್ತು ಪ್ರಾಮಿಸರಿ ನೋಟ್ ಕೊಟ್ಟು ತಪ್ಪು ಹೇಳೋದಿಲ್ಲ. ಇದು ಇವರು ಒಂದು ಈ ಕಥೆನ ಹೇಳಿದ್ದಾರೆ ಅವರು. ಅದೇ ರೀತಿ ನಮ್ಮದು ಬಿಟ್ಬಿಡ್ರಿ, ನಮಗೇನೋ ಭಗವದ್ಗೀತೆ ಮೇಲೆ ನಂಬಿಕೆ ಶ್ರದ್ಧೆ ಇರ್ಬೋದು, ಆದರೆ ಒಬ್ಬ ಮ್ಯಾಕ್ಸ್ ಮುಲ್ಲರ್ ಅಂತ, ಇದನ್ನು ಪ್ರಜಾವಾಣಿ ಪೇಪರ್ನಲ್ಲಿ ಬಂದಿತ್ತು ಅಂತ ಸ್ವಾಮಿಗಳು ಭಗವದ್ಗೀತೆ ಉಪನ್ಯಾಸಗಳಲ್ಲಿ ಒಂದು ಕಡೆ ಹೇಳ್ತಾರೆ. ಅವನ ಕಥೆನೂ ಹೀಗೆ ಆಗುತ್ತೆ. ಆದ್ದರಿಂದ ಇದರ ಅರ್ಥ ಏನು, ನಾವು ನಿಜವಾಗ್ಲೂ ದೇವರು ಬೇಕು ಅಂತ ಹೋದರೆ ನಿಜವಾಗ್ಲೂ ಕಾಪಾಡ್ತಾನೆ, ಸಂಶಯ ಇಲ್ಲ ಅದರಲ್ಲಿ ಅಂತ ನಾವು ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಮುನ್ನುಗ್ಗಬೇಕು. ಇನ್ನು ಇದು ಅಲ್ಲದೆ ವ್ಯವಹಾರವನ್ನು ಬಿಟ್ಟು ಬೇರೆಯಾಗಿ ಆತ್ಮಸಾಧನವನ್ನು ಮಾಡಬೇಕೆಂದು ಯಾರೂ ಹೇಳುವುದಿಲ್ಲ, ಸ್ವಾಮಿಗಳು ಹೇಳ್ತಾ ಇದ್ದಾರೆ ನೋಡ್ರಿ. ಆದರೆ ವ್ಯವಹಾರದಲ್ಲಿ ನಾವು ಕೆಲಸ ಮಾಡುವಾಗ ನಾನು ನನ್ನದು ಅನ್ನೋ ಅಭಿಮಾನ ಬಿಟ್ಟು ಫಲಾಪೇಕ್ಷೆ ಇಲ್ಲದೆ ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಇಷ್ಟು ಮಾತ್ರ ಗಟ್ಟಿ. ಇದನ್ನು ನಮಗೆಲ್ಲ ಗೊತ್ತಿಲ್ಲ, ಇವುಗಳನ್ನ ಹೇಳ್ತಾರೆ ಅವರು. ಶಾಸ್ತ್ರಸಮ್ಮತವಾದ ಸತ್ಕರ್ಮಗಳನ್ನು ಮಾಡ್ತಾ ಅವೆಲ್ಲವುಗಳನ್ನು ಪರಮೇಶ್ವರನಿಗೆ ಅರ್ಪಣೆ ಮಾಡ್ತಾ ಇರೋದೇ ಅಭಿಮಾನ ತ್ಯಾಗ. ಕರ್ಮಯೋಗ ರೂಪದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಈವರೆಗೂ ಹೇಳಿದ್ದಾರೆ, ಈ 6 ಸಾಧನೆಗಳು ಯಾರಲ್ಲಿರುತ್ತೋ ಅವರಿಗೆ ಯಾರಾದರೂ ಮೋಸ ಮಾಡ್ತಾರೆ ಅಂತ ಆಗಲಿ ಇರೋದಿಲ್ಲ, ಮಾಡೋಕ್ಕಾಗೋದೇ ಇಲ್ಲ. ಅವರು ಅಂಥ ಮೋಸದಿಂದ ಅಕಸ್ಮಾತ್ ಯಾರಾದರೂ ಮೋಸ ಮಾಡಿದ್ರು ವ್ಯಥೆ ಪಡೋದು ಇಲ್ಲ. ಪರಮಾತ್ಮನ ಇಚ್ಛೆ ಹಂಗಿತ್ತು ಅಂತ ಹಾಕಿ ತಗೊಳ್ತಾರೆ. ಆದ್ದರಿಂದ ಈ ಶಮಸಮಾಧಿ ಸಟ್ ಸಂಪತ್ತಿಗಳು ಇದ್ದವರು ಧನ್ಯರು. ನಮ್ಮಲ್ಲಿ ಇರಬೇಕಾಗಿರೋದು ಆಸ್ತಿ ಪಾಸ್ತಿ ಅಲ್ಲ, ಇದು ಅವರಿಗೆ ಎಲ್ಲ ದಿಕ್ಕುಗಳಲ್ಲೂ ಸುಖಮಯವಾಗಿರುತ್ತೆ. ಅವರು ತಮ್ಮಲ್ಲಿರುವ ನಿಜವಾದ ಆನಂದವನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಸಿಗುತ್ತೆ. ಇವರು ನಿಜವಾದ ಮುಮುಕ್ಷುಗಳು ಅಂತಾರೆ. ಈ 6 ಸಾಧನೆಗಳ ದಾರಿಯಲ್ಲಿ ಸ್ವಲ್ಪ ದೂರ ನಡೆದವರು ಕೂಡ ಇದರಲ್ಲಿ ಆಗಿದ್ದ ಅನುಕೂಲ ಗೊತ್ತಾಗತ್ತೆ. ನಾವು ಇದನ್ನು ಗಮನಿಸ್ಕೋಬೇಕು. ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ, ನಮಗೆ ಗೊತ್ತಾಗತ್ತೆ. ಸೊ ಇವತ್ತು ನಾನು 5ನೇ ಚಾಪ್ಟರು ತೃಪ್ತಿಯ ಮರ್ಮ, ಇದನ್ನು ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇದನ್ನೇ ನಾನು ಆ ಶ್ಲೋಕ ಓದಿದ್ದು. ಈ ಜೇನುಹುಳ ಏನು ಮಾಡುತ್ತೆ ಅಂದರೆ ಹೂವಿನಿಂದ ಹೂವು ಹೋಗ್ತಾ ಇರುತ್ತೆ, ಅಲ್ಲಿ ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಅದರಲ್ಲಿ ಆ ಒಂದು ರುಚಿ ಸಿಗುತ್ತೆ. ಅದು ಹೂವಿನಲ್ಲಿ ಎಷ್ಟು ಸ್ವಲ್ಪ ಹೊತ್ತಿರುತ್ತೆ ಮತ್ತು ಬೇರೆ ಹೂವು ಆಗ್ತಾ ಇರುತ್ತೆ. ಹಾಗೆ ಪ್ರಪಂಚದಲ್ಲಿ ವಿಷಯಿಗಳು ಅಂತ ಅನ್ನೋರು ಸುಖ ಬೇಕು, ಶಾಶ್ವತವಾಗಿರೋದು. ಈ ವಿಷಯದಿಂದ ಆ ವಿಷಯಕ್ಕೆ, ಆ ವಿಷಯದಿಂದ ಈ ವಿಷಯ, ಆಬ್ಜೆಕ್ಟ್ಸ್ನಲ್ಲೇ ಓಡಾಡ್ತಾ ಇರ್ತಾರೆ. ನಿನ್ನೆ ನಾವು ನೋಡಿದ್ವಲ್ಲ ಹ್ಯಾಪಿ ಅನಾಲಿಸಿಸ್ನಲ್ಲಿ ಮೊದಲನೇ ದಿನ. ಹೀಗೆ ಸೊ ಇದು ಬಿಟ್ಟರೆ ಅದು ಬಿಟ್ಟರೆ ಇದು ಅಂತ ಹೋಗ್ತಾ ಇರ್ತಾರೆ, ಸಿಗೋದಿಲ್ಲ ಅಲ್ಲಿ. ಯಾಕೆ ಹೇಳ್ರಿ? ಒಂದು ವಿಷಯಗಳು ಸತ್ಯವಾಗಿ ಇದೆಯಾ? ಇಲ್ಲ. ನಿಜವಾಗ್ಲೂ ವಿಷಯಗಳಲ್ಲಿ ಸುಖ ಇದೆಯಾ? ಇಲ್ಲ. ಹ್ಯಾಪಿ ಅನಾಲಿಸಿಸ್ನ ನಾವು ಚೆನ್ನಾಗಿ ಮಾಡಿದ್ದೀವಿ, ವಿಶ್ಲೇಷಣೆ ಮಾಡಿದ್ದೀವಿ. ಇದನ್ನ ಮೇಲ್ಕ್ ಹಾಕ್ಬೇಕು ಚೆನ್ನಾಗಿ.
ಸ್ವಾಮಿಗಳು ಬರೀ ವಿಷಯಗಳು ಮಾತ್ರ ಅಲ್ಲ, ಕೆಲವರು ಮತಗಳನ್ನ ಕೂಡ ಬದಲಾಯಿಸ್ಕೊಂಡ್ಬಿಡ್ತಾರೆ. ಅರೆ ನಾನಿರೋ ಮತದಲ್ಲಿ ನಾನಿವಾಗ ಹಿಂದೂ ಧರ್ಮದಲ್ಲಿದ್ದೀನಿ, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗೋಣ, ಹೀಗೆ ಬದಲಾಯಿಸ್ಕೊತಾ ಹೋಗೋದು. ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲ ಆನಂದ ಸಿಗಲ್ವೋ, ಸುಖ ಸಿಗಲ್ವೋ, ಓಹೋ ಇದರಲ್ಲೇನೋ ಮಿಸ್ಟೇಕ್ ಇದೆ ಅಂತ ಹೋಗ್ತಾರೆ. ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ. ನಮ್ಮಲ್ಲಿ ಸ್ವಧರ್ಮವನ್ನು ಬಿಡಬಾರ್ದು. ಯಾವುದೇ ಧರ್ಮ ಇರಲಿ, ಅವರು ಎಲ್ಲ ಧರ್ಮಗಳು ಒಂದಕ್ಕಿಂತ ಒಂದು ಏರುಪೇರು ಇದ್ದೇ ಇರುತ್ತೆ. ಹಾಗನ್ಕೊಂಡು ನನ್ನ ಧರ್ಮಕ್ಕಿಂತ ಆ ಧರ್ಮ ಶ್ರೇಷ್ಠ ಅಂತ ಹೋಗಬಾರ್ದು ಅಂತ ಹೇಳೋದು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಈವನ್ ಇದು ಕೂಡ ಹೇಳ್ತಾರೆ. ನೀನು ಕ್ಷತ್ರಿಯನು, ಅದನ್ನು ಬಿಟ್ಟು ಭಿಕ್ಷೆ ಎತ್ಕೊಂಡು ಹೋಗ್ತೀನಿ ಅಂತ ಹೋಗಬಾರ್ದು, ನಿನ್ನ ಸ್ವಧರ್ಮವನ್ನ ಬಿಡಬಾರ್ದು ಅಂತಲೂ ಹೇಳ್ತಾರೆ. ಎರಡು ಕಡೆನೂ ಹೊಂದುತ್ತೆ. ಇದು ಒಂದು ತಿಳ್ಕೊಬೇಕು ನಾವು. ಆದರೆ ಜನಗಳು ಎಷ್ಟೊಂದು ಹಣ ಸಂಪತ್ತು ಇವುಗಳನ್ನ ಕೂಡಾಕೊಂತ ಇರ್ತಾರೆ, ಸುಖ ಸಿಗುತ್ತೆ ಅಂತ. ಸಿಗುತ್ತಾ? ಅದಕ್ಕೋಸ್ಕರನೇ ಇವರು ಪಾರ್ಟಿಗಳಂತೆ, ಸ್ನೇಹಿತರಂತೆ, ಕ್ಲಬ್ ಪಾರ್ಟಿಗಳು, ಡ್ರಿಂಕಿಂಗ್ ಪಾರ್ಟಿಗಳು, ಈ ಬಾವಲಿಗಳು, ಬಿರುದುಗಳು, ಹೊಗಳಿಸ್ಕೊಳ್ಳೋದು, ಎಷ್ಟು ಮಾಡಿದ್ರು ಅವ್ರ ತೃಪ್ತಿನೇ ಇರ್ತಾ ಇಲ್ಲ. ಇವುಗಳೆಲ್ಲ ಮಾಡ್ತಾ ಇದ್ದಾರೆ ವಿಷಯಗಳಲ್ಲಿ ಓಡಾಡುವವರು. ಇಲ್ಲಿ ಒಂದು ರಹಸ್ಯ ಇದೆ. ನಾವು ವಿಷಯಗಳನ್ನ ಭೋಗಿಸಿದಾಗ ಸುಖ ಸಿಗೋದಿಲ್ವಾ? ಸಿಗುತ್ತೆ, ನಿಜವಾದ ಸುಖ ಅಲ್ಲ. ಮತ್ತೆ ಏನದು? ಈ ವಿಷಯಗಳನ್ನ ಅಂದ್ರೆ ನಾವು ಈ ಸುಖದ ಭೋಗಗಳನ್ನ ಅನುಭವಿಸಿದಾಗ ನಿಜವಾಗ್ಲೂ ಸುಖ ಅಲ್ಲ ಸಿಗೋದಲ್ಲಿ. ಮತ್ತೆ ಏನಾಗುತ್ತೆ ಅಂತಂದ್ರೆ ನಮ್ಗದು ಬೇಕು ಬೇಕು ಅಂತ ಕಾತುರತೆ ಇರುತ್ತೆ. ಅದರಿಂದ ನಮ್ಗದು ದೊರೆತಾಗ ನಮ್ಗೆ ಸುಖ ಆಗೋದಿಲ್ಲ, ದುಃಖ ಹೋಗುತ್ತೆ. ಹೋಗೋ ದುಃಖವನ್ನ ಇವರು ಸುಖ ಬಂತು ಅಂತ ಹೇಳ್ತಾರೆ. ಅದು ಸುಖದ ಆಭಾಸ, ಅದರ ಒಂದು ರಿಫ್ಲೆಕ್ಷನ್, ನಿಜವಾದ ಸುಖ ಅಲ್ಲ ಅಂತ ಸ್ವಾಮಿಗಳು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಆದ್ರಿಂದ ದುಃಖ ಹೋಗಿರೋದನ್ನೇ ಅನೇಕರು ಸುಖ ಅಂತ ಕರ್ಕೊಂತಾ ಇರ್ತಾರೆ ಅಂತ ಹೇಳೋದು. ಹೋಗಿ ಇನ್ನೊಂದು, ಈ ಆಬ್ಜೆಕ್ಟ್ಸ್, ವಿಷಯಿಗಳು ನಿಜವಾಗಿಲ್ಲ, ಹುಸಿ ತೋರಿಕೆ, ಹಾವಿನ ಥರ ವಿಕಲ್ಪಗಳು. ಹಗ್ಗದಲ್ಲಿ ಹಾವಿಲ್ವೇ ಇಲ್ಲ, ಹಾಗೆ ಇಲ್ವೇ ಇಲ್ಲ. ಅಕಸ್ಮಾತ್ ಇದ್ರೂ ಆಗಮಾಪಾಯಿಗಳು ಬಂದು ಹೋಗುವಂಥದ್ದು. ಮತ್ತೆ ಇವು ಶಾಶ್ವತ ಅಲ್ಲ, ಮತ್ತು ಅವು ಸವಿತಾ ಬರುತ್ತೆ. ಒಂದು ಇವುಗಳನ್ನ ಅನುಭವಿಸ್ಬೇಕಾದ್ರೆ ನನಗೆ ಇನ್ಸ್ಟ್ರೂಮೆಂಟ್ಸ್ ಇರಬೇಕು, ಇಂದ್ರಿಯಗಳು ಶಾಶ್ವತವ, ಅವು ತಮ್ಮ ಪಟುತ್ವವನ್ನು ಕಳ್ಕೊಂತಾ ಬರುತ್ತೆ. ಆದ್ದರಿಂದ ಈ ಎರಡು ಕೂಡ ಹೊಂದೋದಿಲ್ಲ ಅಂತ ಒಂದು ಹೇಳ್ತಾರೆ. ಮತ್ತೆ ಸ್ವಾಮಿಗಳು ಅಜೀರ್ಣ ಆದರೆ ಏನು ಮಾಡ್ತೀರ, ಅವೆಲ್ಲ ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅವೆಲ್ಲ ನಮಗೆ ಗೊತ್ತಿದೆ. ವಿಷಯಗಳ ಬಯಕೆಯೇ ದುಃಖವು, ಯಾವ ಬಯಕೆಯೂ ಇಲ್ಲದಿರುವುದು ಪರಮ ಸುಖ. ಇದು ಸಾಮಾನ್ಯರಿಗೆ ತಿಳಿಯೋದಿಲ್ಲ. ನನಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇರೋದು ವಿಷಯಗಳು. ಆದರೆ ನಿಜವಾದ ಸುಖ ಎಲ್ಲಿದೆ ಅಂದರೆ ವೈರಾಗ್ಯದಲ್ಲಿದೆ. ಯಾವುದು ಬೇಡ ಅಂತಂದ್ರೆ ಇನ್ನೇನು ಬೇಕು ಹೇಳ್ರಿ? ಒಂದು, ಇಲ್ಲಿ ವಿಷಯಗಳಿಗೂ ಇಂದ್ರಿಯಗಳಿಗೂ ಸಂಬಂಧ, ಅದರ ಭೋಗ, ವಿಷಯ ಭೋಗ ಆದಾಗ ಮಾತ್ರ ನಮ್ಗಲ್ಲ ಆನಂದ ತೋರ್ಬೇಕು. ಮೊದಲು ವಿಷಯಾನುಭವ ಅಮೃತದಂತೆ ಇರುತ್ತೆ, ಆಮೇಲೆ ಅದು ವಿಷ ಆಗ್ಬಿಡುತ್ತೆ. ಮೊದಲನೇ ಜಾಮೂನು ತುಂಬ ಚೆನ್ನಾಗಿತ್ತು, 10ನೇದು ವಾಂತಿ. ಅದೇ ಒಂದು 20-30 ವರ್ಷ ಆದರೆ ಸಕ್ಕರೆ ಕಾಯಿಲೆ, ತಿನ್ನಕ್ಕಾಗೋದಿಲ್ಲ. ಅದೇ ನಿಮಗೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ನೋಡ್ರಿ. ಇದು ಆಗಮಾಪಾಯಿಗಳು ಅಂತ ಹೇಳೋದು. ಆದರೆ ವಿಷಯಗಳನ್ನ ಭೋಗಿಸೋದ್ರಿಂದ ಅವ ಆಸೆ ಕಡಿಮೆ ಆಗೋದಿಲ್ಲ. ಮತ್ತೇನಾಗುತ್ತೆ? ಉಪ್ಪು ನೀರು ಕುಡ್ದಂಗೆ ಆಗುತ್ತೆ. ಬಾಯಾರಿಕೆ ಆಗ್ತಾ ಇದೆ, ನಾನು ಬಾಯಾರಿಕೆ ಹೋಗೋದಕ್ಕೆ ಉಪ್ಪು ನೀರು ಕುಡಿತೀನಿ. ಉಪ್ಪು ನೀರು ಕುಡಿದ್ರೆ ಏನಾಗುತ್ತೆ? ಇನ್ನೂ ಬಾಯಾರಿಕೆ ಜಾಸ್ತಿ ಆಗುತ್ತೆ. ಹಾಗೆ ನಾನು ವಿಷಯಗಳನ್ನ ಭೋಗಿಸಿದಷ್ಟು ಆಸೆ ಇನ್ನೂ ಜಾಸ್ತಿ ಆಗುತ್ತೆ. ಇದೆಲ್ಲ ಗೊತ್ತಿದೆ ನಮಗೆ, ಯಯಾತಿ ಕಥೆ ಇವೆಲ್ಲ. ಈಗ ವಿಷಯಗಳನ್ನ ಹೆಚ್ಚೆಚ್ಚು ರಾಶಿ ಹಾಕುವಂತ ಒಬ್ಬರ ಮೇಲೊಬ್ರು ಏನಾಗುತ್ತೆ ಗೊತ್ತಾ? ವಿಷಯಗಳನ್ನ ಕೂಡಾಕೊಳ್ಳೋದು, ಅವುಗಳನ್ನ ಅನುಭವಿಸೋದ್ರಿಂದ ಸುಖ ಸಿಗುತ್ತೆ ಅನ್ನೋದು ಬೇಕಾದಷ್ಟು ಕಡೆಯಿಂದ ತಪ್ಪು ಅಂತ ಗೊತ್ತಾಯ್ತು. ಈಗ ಅದನ್ನ ಕೂಡಾಕೊಳ್ಳೋರ ಕಥೆ ಏನಾಗುತ್ತೆ ಅಂದ್ರೆ ಒಬ್ಬರ ಮೇಲೊಬ್ರು ರೇಗ್ಬೇಕಾಗ್ತಾ ಇರುತ್ತೆ. ಯಾಕೆ? ಮತ್ತೆ ಹಂಚ್ಕೋಬೇಕಾಗತ್ತೆ. ಯಾವಾಗ ನನ್ನ ಹತ್ರ ಇರೋ ವಸ್ತು ಹೋಗ್ಬಿಡುತ್ತೋ ಅನ್ನೋದು ಅಸೂಯೆ ಪಡಬೇಕಾಗುತ್ತೆ. ಇವಾಗ ನನ್ನ ಹತ್ರ ಇರೋ ವಸ್ತು ಅವ್ರ ಹತ್ರ ಜಾಸ್ತಿ ಇದ್ರೆ ಅಸೂಯೆ, ಅಥವಾ ನನಗಿಂತ ದೊಡ್ಡದಿದ್ರೆ ಅಸೂಯೆ.
ಇಷ್ಟು ಬರುತ್ತೆ ನೋಡ್ರಿ. ವಿಷಯಗಳನ್ನ ಕೂಡಾಕೊಂಡ್ರೆ ಆಗುವಂಥ ತೊಂದರೆಗಳು ಹೇಳ್ತಾ ಇದ್ದಾರೆ. ಒಬ್ಬರ ಮೇಲೆ ಒಬ್ಬರು ರೇಗ್ ಬೀಳೋದು, ಮತ್ತು ನಮಗೆ ಸಮಯನೂ ಇರಲ್ಲ. ನಿಜವಾದ ಸುಖ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯೋದಕ್ಕೂ ನಮ್ಗೆ ಸಮಯ ಸಿಗೋದಿಲ್ಲ. ಇವುಗಳು ಫಸ್ಟ್ ಎತ್ಕೊಂತ ನೀವು ಸಂಪಾದನೆ ಮಾಡಬೇಕು ಅಂತ ಜೀವನ ಪೂರ್ತಿ ಮೀಸಲಾಗಿಟ್ಟು ಬೆಳಿಗ್ಗೆ ರಾತ್ರಿ ಕತ್ತೆ ದುಡ್ದಂಗೆ ದುಡಿತೀವಿ. ಅವು ಸಿಗೋ ಅಷ್ಟೊತ್ತಿಗೆ ಏನಾಗುತ್ತೆ, ಅವುಗಳನ್ನ ಕಾಪಾಡೋದ್ರಲ್ಲೇ ನಮ್ಮ ಜೀವನ ಮುಗಿದೋಗುತ್ತೆ. ಯಾರು ಎತ್ಕೊಂಡು ಹೋಗ್ತಾರೋ. ಇದು ನನಗಿಂತ ಅವನಿಗೆ ಸಿಕ್ಕಿದ್ರೆ ಹೊಟ್ಟೆ ಕಿಚ್ಚು, ಅಂಜೋದು, ಭಯ, ರೇಗ್ ಬೀಳೋದು, ಅಸೂಯೆ ಪಡೋದು, ಸಂಶಯ ಪಡೋದು ಇವಾಗಕ್ಕೆ ಶುರುವಾಗುತ್ತೆ. ಮತ್ತೆ ನಿಮ್ಮ ಮನಸ್ಸು ಸಮಾಧಾನ ಇರಲ್ಲ. ಯಾವಾಗ ಮನಸ್ಸಿಗೆ ಸಮಾಧಾನ ಇಲ್ವೋ, ನಿಮ್ಮ ಹತ್ರ ಸುಖ ಇದ್ರೂ ಅದು ಸುಖ ಸಿಗೋದಿಲ್ಲ. ಸುಮ್ಮನೆ ಯೋಚನೆ ಹಚ್ಚಿಸ್ಕೊಳ್ಳೋದು ಹೀಗೆಲ್ಲ ಆಗ್ತಾ ಇರುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ. ಸೊ ನಿಜವಾಗಿ ವಿಷಯದಲ್ಲಿ ವಿರಕ್ತರಾಗಿರುವವರು, ಯಾವುದರಲ್ಲೂ ಎಲ್ಲದರಲ್ಲೂ ವಿರಕ್ತಿ, ಇಹ ಪರಲೋಕ ವಿರಕ್ತಿ, ವೈರಾಗ್ಯ, ಇಹಮೂರ್ತ ಪರಭೋಗ ವಿರಾಗ ಯಾರಿಗಿರುತ್ತೋ ಅವರಿಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರೂ ಕೂಡ ಇವರು ಕೆಟ್ಟದ್ದು ಮಾಡಬೇಕು ಅಂತ ಅನ್ಸಲ್ಲ. ಅದಕ್ಕೆ ಯಾವಾಗಲೂ ಹೇಳ್ತೀನಿ, ವೀರಪ್ಪನ ಕೂಡ ನಾವು ದ್ವೇಷ ಮಾಡೋಂಗಿಲ್ಲ, ನಮ್ಮ ವೈರಿಗಳನ್ನೂ ಕೂಡ ನಾವು ದ್ವೇಷ ಮಾಡಬಾರ್ದು. ಯಾಕೆ? ನಾನೇ ಅವನು ಆ ರೂಪದಲ್ಲಿದ್ದೀನಿ ಅಷ್ಟೇ. ನನ್ನನ್ನು ನಾನು ಹಿಂಸೆ ಮಾಡ್ಕೊತೀನಿ. ಅವನಿಗೆ ಗೊತ್ತಿಲ್ಲ ಹಿಂಸೆ ಮಾಡ್ಬೋದು ಜೀಸಸ್ಗೆ ಮಾಡ್ದಂಗೆ, ಬಟ್ ಜೀಸಸ್ಗೆ ಗೊತ್ತು ನಾನೇ ಅವನು, ಅವನು ಬೇರೆ ನಾನು ಬೇರೆ ಅಲ್ಲ ಅಂತ ಇವನ ಅನುಭವದಲ್ಲಿ ಬಂದಿರುತ್ತೆ. ಇಲ್ಲದೆ ಇದ್ರೂ ನಾವು ಈ ವಿವೇಕದಿಂದ, ಎಚ್ಚರ, ಕನಸು, ನಿದ್ದೆ ಅನುಭವದಿಂದ ನಾವು ನೋಡ್ಕೊಂಡಿದ್ದೀವಿ. ಚಿನ್ನವೇ ಆಭರಣಗಳಾಗಿ ತೋರ್ತಾ ಇದೆ, ನಾನೇ ಪ್ರಪಂಚವಾಗಿ ತೋರ್ತಾ ಇದ್ದೀನಿ. ಇವಾಗ ಯಾರು ಹಿಂಸೆ ಮಾಡ್ತೀರಾ, ಯಾರು ಸುಳ್ಳು ಹೇಳ್ತೀರಾ, ಯಾರು ಮೋಸ ಮಾಡ್ತೀರಾ? ಮಾಡಿದ್ರೆ ನನಗೆ ನಾನೇ ಮಾಡ್ಕೊಳಂಗಾಗತ್ತೆ. ಹೇಗಿದೆ ನೋಡ್ರಿ, ಮಾಡಕ್ ಮನಸ್ಸು ಬರೋದಿಲ್ಲ. ಇದು ವಿಚಾರ ಮಾರ್ಗ, ವಿವೇಕ ಮಾರ್ಗ. ಸುಮ್ಮನೆ ವಿವೇಕ ಅಂದರೆ ಸುಮ್ಮನೆ ಬಂದ್ಬಿಡೋದಿಲ್ಲ. ವಿವೇಕ, ಅದಕ್ಕೆ ವೈರಾಗ್ಯ ಬರಬೇಕು, ಅದನ್ನು ಅಭ್ಯಾಸ ಮಾಡಬೇಕು. ಸುಮ್ಮನೆ ಯಾವಾಗಲೋ ಒಂದ್ಸರಿ ವಿವೇಕ ಮಾಡ್ಕೊಂಡ್ಬಿಟ್ರೆ ಸಾಕಾಗೋದಿಲ್ಲ. ಅಭ್ಯಾಸ, ವಿವೇಕ, ವೈರಾಗ್ಯ. ವಿವೇಕದಿಂದ ವೈರಾಗ್ಯ ಬರುತ್ತೆ. ಆ ವೈರಾಗ್ಯ ತಾತ್ಕಾಲಿಕ ಇರುತ್ತೆ, ಅಭ್ಯಾಸ ಮಾಡಬೇಕು. ನೀವು ಧ್ಯಾನ ಯೋಗ ಆಗಲಿ ಇದಾಗಲಿ ಅಭ್ಯಾಸ ಮತ್ತೆ ಇದನ್ನು ಓದೋದ್ರಿಂದ ನಮ್ಮ ಮನಸ್ಸನ್ನ ಮೆಲುಕಾಗ್ತಾ ಇರ್ತೀವಿ. ಮತ್ತೆ ಮನಸ್ಸಿನಲ್ಲಿ ನೆನೆಸ್ಕೊತಾ ಇರ್ತೀವಿ. ಮನನ ಆಗ್ತಾ ಇರಬೇಕು. ಮನನ ಆಗಿ 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 ಛೇ ಇದಿಷ್ಟೇ ಅನ್ನೋದು ನಮಗೆ, ಅದರ ಮೇಲೆ ನಮಗೆ ನೆಗ್ಲೆಕ್ಟ್ ಸ್ವಭಾವ ಬರಬೇಕು ಅಂತ ಹೇಳ್ತಾರೆ. ವಿಷಯಗಳೇ ಇಲ್ಲದೆ ಇದ್ದರೆ ಮನಸ್ಸಿಗೆ ಸಂತೋಷ ಆಗೋದು ಹೇಗೆ ಸ್ವಾಮಿ? ಅಟ್ಲೀಸ್ಟ್ ನಿಮಗೆ ಊಟ, ಉಪಚಾರಗಳು, ಬಟ್ಟೆ, ರೋಟಿ, ಕಪಡ, ಮಕಾನ್ ಇಷ್ಟಾದರೂ ಬೇಕಾ ಬೇಡ ಸ್ವಾಮಿ ಅನ್ನೋ ಪ್ರಶ್ನೆ ಬರುತ್ತೆ. ಈಗ ನಮಗೆ ಆಹಾರ ಇಷ್ಟು ಬೇಕಪ್ಪ, ನಮ್ಮ ಹೊಟ್ಟೆ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಆಳ ಇದೆ. ಬಟ್ಟೆ, ನಾನು ಅದನ್ನೆಲ್ಲ ಹಾಡೇ ಹೇಳಿದ್ದೆ ವಿಷ್ಣುವರ್ಧನ್. ಎಷ್ಟು ಬಟ್ಟೆ ಬೇಕು ನಮಗೆ? ಒಂದು ಜವಳಿ ಅಂಗಡಿಯಲ್ಲಿರೋ ಬಟ್ಟೆ ಎಲ್ಲ ಕೊಟ್ಟರು ತೃಪ್ತಿ ಆಗೋದಿಲ್ಲ. ಆದ್ದರಿಂದ ನಮ್ಮ ದೇಹಕ್ಕೆ ಇರೋದು 3.5 ಮೊಳದ ದೇಹಕ್ಕೆ ಎಷ್ಟು ಬಟ್ಟೆ ಕೊಡ್ತೀರಾ? ಆದ್ದರಿಂದ ಇದು ಅದಕ್ಕೋಸ್ಕರ ನಮಗೆ ಇವಾಗ ಆ ಊಟದ ಸಾಮಾನುಗಳು, ಅಯ್ಯೋ ಅವುಗಳನ್ನೆಲ್ಲ ಲೆಕ್ಕ ಹಾಕ್ಬಿಟ್ರೆ ಎಷ್ಟು ತರಾವರಿ ಫುಡ್ಡು. ಅಯ್ಯಪ್ಪ, ಈವನ್ ಟಿಫನ್ ಕೂಡ ನಮ್ದಲ್ಲ, ಅದೆಲ್ಲ ಬ್ರಿಟಿಷ್ನವರು ಮಾಡಿದ್ದು ಅಂತ ಹೇಳ್ತಾರೆ. ಅದೆಷ್ಟು ನಿಜನೇನೋ ಗೊತ್ತಿಲ್ಲ. ಈಗಂತೂ ವೆಸ್ಟರ್ನ್ ಫುಡ್ಡುಗಳು, ಈ ಜಂಕ್ ಫುಡ್ ಅಂತೀವಿ, ನಾರ್ತ್ ಇಂಡಿಯನ್ ಡಿಶಸ್ಸು, ಅಯ್ಯಪ್ಪ ಹೇಳಕ್ಕೆ ಬರಲ್ಲ. ಆಮೇಲೆ ಐಸ್ ಕ್ರೀಮ್ಗಳು, ಸ್ನ್ಯಾಕ್ಸ್ ಅಂತ ಅವು ಇವು, ಎಷ್ಟು ಆಹಾರಗಳು, ಎಷ್ಟು ಬಟ್ಟೆಗಳು, ಎಷ್ಟು ಮೇಕಪ್ ಸಾಮಾನುಗಳು. ಅಯ್ಯಪ್ಪ, ಇವೆಲ್ಲ ಲೆಕ್ಕ ಹಾಕ್ಬಿಟ್ರೆ ಹೇಗಾಗ್ಬೇಕು ಹೇಳ್ರಿ. ಆದ್ದರಿಂದ ಈ ವೈಭವಗಳಿಂದ ಇಂದ್ರಿಯಾದಿಗಳಲ್ಲಾದರೂ ಭೋಗದಿಂದ ತೃಪ್ತಿ ಆಗುತ್ತಾ? ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಅನುಭವದಲ್ಲಿ ತೋರಿಸಿದ ಶಾಸ್ತ್ರ, ವಿಷಯಗಳು ಕಿಂಚಿತ್ತಿಲ್ಲ, ಆನಂದವಾಗಿ ಇರೋದನ್ನ ತೋರಿಸುತ್ತೆ. ಇನ್ನೇನು ಬೇಕಪ್ಪ ನಿನಗೆ? ವಿಷಯಗಳಿಗೆ ನೀನು ಕಷ್ಟಪಡಬೇಕಾಗಿಲ್ಲ, ಅವುಗಳನ್ನ ಭೋಗಿಸ್ಬೇಕಾಗಿಲ್ಲ. ಹಾಗೆ ಆನಂದವಾಗಿರೋ ಸ್ಥಿತಿ ನಿದ್ರೆ.
ಏನಿದೆ ಅಲ್ಲಿ, ಏನು ತೊಗೊಂಡು ಹೋಗ್ತೀಯಾ, ಏನು ತಿಂತೀಯಾ, ಏನು 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 ಹಾಕ್ಕೊಂಡು ಏನು ಮಾಡ್ಕೊತೀಯಾ, ಎಂಥದ್ದು ಇಲ್ಲ, ಸುಖವಾಗಿ ಇದೇ ಇರೋದು. ದೇವ್ರು ಕೊಟ್ಟರು ಸ್ಯಾಂಪಲ್ ಇದೆಯೋ ಇಲ್ವೋ, ಅದನ್ನು ಚೆನ್ನಾಗಿ ಮೆಲುಕು ಹಾಕು. ಅದನ್ನು ಹಾಕಿದ್ರೆ ನಿಜವಾದ ಸುಖ ನನ್ನಲ್ಲಿದೆ. ಅದನ್ನು ಟ್ಯಾಪ್ ಮಾಡೋದು ಹೇಗೆ ಸಾಧನೆಯಿಂದ ಅನ್ನೋದು ನಮಗೆ ಓಪನ್ ಅಪ್ ಆಗಬೇಕು. ದೇವರೇನೋ ಅದನ್ನು ಸ್ಯಾಂಪಲ್ ಥರ ಎಷ್ಟು ಅಗ್ಗವಾಗಿ ಕೊಟ್ಬಿಟ್ಟಿದ್ದಾನೆ, ಫ್ರೀ ಸ್ಯಾಂಪಲ್. ಅದಕ್ಕೆ ನಮ್ಗದು ಬೆಲೆ ಇಲ್ಲ. ನಿದ್ದೆ ಮಾಡಬೇಕಾದ್ರೆ ಇನ್ನೇನಾದರೂ ಜೊತೆಗೆ ಇದ್ದರೆ ನಿದ್ದೆ ಬರೋದಿಲ್ಲ. ಹಾಗೆ ನಿಜವಾದ ಪ್ರಪಂಚದಲ್ಲಿ ನನ್ನ ಸುಖ ನಾನು ಪಡ್ಕೋಬೇಕಾದ್ರೆ ಬೇರೆ ಇರಬಾರ್ದು, ಅವನು ಬಿಟ್ಟರೆ ಸುಖ ಸಿಗೋದು ಅಂತ ಕೂಡ ನಾವು ಹೇಳ್ತಾ ಇದ್ದಾರೆ. ಅದಕ್ಕೆ ಮನಃಶಾಂತಿ ಇಂಥವೆಲ್ಲ ಬೇಕು ಅಂತ ಹೇಳೋದು. ದುರ್ವ್ಯಸನಗಳಾಗಲಿ ಇರಬಾರ್ದು ಇಂಥವೆಲ್ಲ. ಹಾಗಾದರೆ ನಿಜವಾದ ತೃಪ್ತಿಯ ಮರ್ಮ ಏನಾಯಿತು? ನಿಜವಾದ ಆನಂದ ನನಗೆ ಸಿಗಬೇಕಾದ್ರೆ ಅದರಲ್ಲಿ ಸೀಕ್ರೆಟ್ ಏನು? ವೈರಾಗ್ಯ ಚಕ್ರವರ್ತಿ ಆಗಬೇಕು, ನಚಿಕೇತನ ಥರ. ಆಗ ಮಾತ್ರ ನಮಗೆ ತೃಪ್ತಿ ತಾನಾಗಿ ಬರುತ್ತೆ ಅಂತ. ಈಗ 6ನೇ ಚಾಪ್ಟ್ರು, ಶಾಂತಿದಾಯಕವಾದ ಜ್ಞಾನ. ಇದು ಕಟ ಉಪನಿಷತ್ತು. ಸ್ವಾಮಿಗಳಲ್ಲಿ ಹೇಳೋದು, ಅನಿತ್ಯವಾದ ಭೂತಗಳಲ್ಲೆಲ್ಲ ನಿತ್ಯನಾಗಿ ಚೇತನಗಳ ಚೇತನನಾಗಿ ಅನೇಕ ಜೀವರುಗಳ ಕಾಮಗಳನ್ನು ಯಾವನೊಬ್ಬನೋ ಈಡೇರಿಸಿಕೊಂಡಿರುತ್ತವನೋ ಆ ಪರಮಾತ್ಮನು ನನ್ನ ತಮ್ಮಲ್ಲಿಯೇ ಇರುವನೆಂದು ಯಾರು ಉಪದೇಶದಿಂದ ಕಂಡುಕೊಳ್ತಾರೋ ಅವರೇ ನಿಜವಾಗ್ಲೂ ಶಾಂತಿ ದಾಂತಿ ಆನಂದದಿಂದ ಇರುವಂಥವ್ರು. ಅಂದರೆ ಈ ಪಂಚಭೂತಗಳಿಂದಾಗಿರೋ ವಸ್ತುಗಳಲ್ಲಿ ಆನಂದ ಇಲ್ಲ. ಮತ್ತೆ ಎಲ್ಲಿದೆ? ನಾನು ಅಂದರೆ ನನ್ನ ನಿಜವಾದ ಸ್ವರೂಪವಾದ ನಿತ್ಯನಾದ ಚೈತನ್ಯವಾಗಿರುವ ಅರಿವು ಆನಂದವಾಗಿರುವ ಎಲ್ಲ ಕಾಮನೆಗಳನ್ನು ತ್ಯಾಗ ಮಾಡಿ ಇದೊಂದು ಬೇಕು ಅಂತ ಯಾರು ಆಸೆ ಪಟ್ಟು ಸಾಧನೆ ಮಾಡ್ತಾರೋ ಅವ್ರಿಗೆ ಶಾಶ್ವತವಾಗಿರೋ ಆನಂದ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅಲ್ಲಿಗೆ ನಮಗೆ ಇಹಪರ ಲೋಕಗಳಲ್ಲಿ ವೈರಾಗ್ಯ ಇರಬೇಕು ಅಂತ. ಇಲ್ಲಿ ವಿಷಯಗಳಿಗೆ ಸುಖ ಕೊಡುವಂಥ ಶಕ್ತಿ ಯಾವ ಪ್ರಮಾಣವೂ ಇಲ್ಲ. ವಿಷಯಗಳಲ್ಲಿ ಫಸ್ಟ್ ಆಫ್ ಆಲ್ ಸುಖ ಇದೆಯಾ? ಹ್ಯಾಪಿ ಅನಾಲಿಸಿಸ್ನಲ್ಲಿ ನಾವು ಚೆನ್ನಾಗಿ ವಿಚಾರ ಮಾಡಿದ್ವಿ, ಅದರಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಶಾಶ್ವತ ಅಲ್ಲ. ಅದು ಇದ್ರೂ ಕೂಡ ಸುಖ ಅಲ್ಲಿಂದ ಬರ್ತಾ ಇಲ್ಲ, ಒಳಗಡೆಯಿಂದ ಬರ್ತಾ ಇದೆ. ಇವೆಲ್ಲ ನಾವು ಚೆನ್ನಾಗಿ ವಿಚಾರ ಮಾಡಿದ್ದೀವಿ. ಮನುಷ್ಯನಿಗೆ ಬೇಕಾದ್ದೇನು? ಸುಖ, ಶಾಂತಿ, ನೆಮ್ಮದಿ, ತೃಪ್ತಿ, ಕೃತಕೃತ್ಯತೆ, ಸಾಕು ಬೇಕುಗಳ ಕಾಟ ಇರಬಾರ್ದು. ಅದಕ್ಕಾಗಿ ಬೇರೆ ಬೇರೆ ಕರ್ಮಗಳನ್ನ ಹುಡುಕೊಂಡು ಹೋಗಿ ಅವುಗಳ ಫಲವನ್ನು ಅನುಭವಿಸ್ಬೇಕು, ತನಗೆ ಶಾಂತಿ ಉಂಟಾಗಬೇಕು ಅಂತ ಭಾವಿಸ್ತಾನೆ. ಆದರೆ ಅವುಗಳನ್ನ ಕೊಡೋಷ್ಟೊತ್ತರಲ್ಲೇ ಅವನ ಆಯಸ್ಸು ಎಲ್ಲ ಕಳೆದೋಗುತ್ತೆ. ಸಿಕ್ಕಿದ ಮೇಲೆ ಭಯ. ಇವುಗಳಿಂದ ಅವನ ನಿಜವಾದ ಆನಂದ ಅನುಭವಿಸೋಕ್ಕಾಗೋದೇ ಇಲ್ಲ, ವಿಷಯಗಳಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನ ಒಂದು ಕೆಲಸದ ಫಲವನ್ನು ಅನುಭವಿಸಿ ಆಯ್ತೋ ಇಲ್ವೋ ಮತ್ತೊಂದು ಕರ್ಮದ ಫಲಕ್ಕೆ ಕೈ ಹಾಕ್ತಾನೆ. ಇದಾಗ್ತಾ ಇದೆ. ಹಾಗಾದರೆ ಮನುಷ್ಯನಿಗೆ ಶಾಂತಿಗಾಗಿ ಕೆಲಸವನ್ನು ಮಾಡುತ್ತಿರುವುದರಿಂದಲೂ ಯಾವ ಕೆಲಸವನ್ನು ಮಾಡಿದರೂ ಅವನಿಗೆ ನಿಜವಾದ ಶಾಂತಿ ದೊರೆಯೋ ಹಾಗಿಲ್ಲ. ನಾವು ಹೋಗ್ತಾ ಇರೋ ಈ ಕೊರ್ಕಲ್ ದಾರಿನಲ್ಲಿ. ಯಾಕೆ? ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿದೆ, ಅರಿಷಟ್ ವರ್ಗಗಳಿದೆ, ರಾಕ್ಷಸಿ ಗುಣಗಳಿದೆ. ಇದು ಆದರೆ ನಮಗಿರೋ ಎಲ್ಲ ಆಸೆಗಳನ್ನು ಬಿಡಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಾವು ವಿಚಾರ ಮಾಡಬೇಕು, ವಿಚಾರ ಕೇಳಬೇಕು, ಮನನ ಮಾಡಬೇಕು, ಮತ್ತು ಗುರುಗಳು ಹೇಳ್ದಂಗೆ ನಡ್ಕೋಬೇಕು, ಮತ್ತು ಇವುಗಳಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟು ಶಾಸ್ತ್ರದಲ್ಲಿ ಎಲ್ಲ ಮಾಡ್ಕೊತಾ ಹೋಗಬೇಕು ಅಂತ ಹೇಳ್ತಾರೆ. ಇಲ್ಲಿ 2 ಥರ ಮನುಷ್ಯರಿರ್ತಾರೆ. ಒಂದು ಮನುಷ್ಯನು ವಿಷಯಗಳನ್ನ ಮತ್ತೆ ಅನುಭವಿಸೋದ್ರಿಂದ ನನಗೆ ಬೇಸರ ಆಗ್ಬಿಡುತ್ತೆ, ನಾನು ವಿಷಯಗಳನ್ನ ಬಿಟ್ಬಿಡ್ತೀನಿ ಅಂತ ಒಬ್ಬರು ಹೇಳ್ತಾರೆ. ಇದಾಗದೇ ಇರೋ ಕೆಲಸ. ಈಗ ಯಯಾತಿ ಕತೆ ನಮಗೆಲ್ಲ ಗೊತ್ತೇ ಗೊತ್ತು. ಈಗ ನಾವು ವಿಷಯಗಳನ್ನ ಅನುಭವಿಸಿದಷ್ಟು ಅದು ಬೆಂಕಿಗೆ ತುಪ್ಪ ಹಾಕ್ದಂಗಾಗುತ್ತೆ, ಅದು ಕಡಿಮೆ ಆಗೋದಿಲ್ಲ. ಆದ್ದರಿಂದ ಇದು ಸರಿಯಾದ ಮಾರ್ಗ ಅಲ್ಲ.
ಇದು ಆದ ಮೇಲೆ ಪೂರ್ತಿ ನಾನು ಅನುಭವಿಸ್ಬಿಟ್ಟು ನನಗೆ ವೈರಾಗ್ಯ ಬಂದ ಮೇಲೆ ನಿಮ್ಮ ಆಧ್ಯಾತ್ಮ ದಾರಿಗೆ ಬರ್ತೇನೆ ಅಂದ್ರೆ ಅದು ಆಗೋದಿಲ್ಲ. ಈ ಸಮುದ್ರಕ್ಕೆ ಸ್ನಾನ ಮಾಡಕ್ಕೆ ಹೋಗ್ತಾರೆ ಇಬ್ರು, ಅಲೆಗಳು ನಿಂತ ಮೇಲೆ ಸ್ನಾನ ಮಾಡ್ತೇನೆ ಅಂತ ಇಬ್ರು ಸ್ವಲ್ಪ ಹೊತ್ತು ನಿಂತ್ಕೊಂತಾರೆ. ಅದರಲ್ಲಿ ಒಬ್ಬ ಬುದ್ಧಿವಂತ ನೋಡ್ತಾನೆ, ನಿಲ್ಲೋಲ್ಲ. ಅಲೆ ಆ ಕಡೆ ಹೋದಾಗ ಸ್ನಾನ ಮಾಡ್ಕೊಂಡು ಮುಳ್ಕೊಂಡು ಹೇಗೋ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾನೆ. ಇನ್ನೊಬ್ಬ ಅಲೆಗಳು ನಿಲ್ಲಲಿ ಅಂತಾನೆ, ಅದು ನಿಲ್ಲಲ್ಲ, ಇವನ್ ಸ್ನಾನ ಮಾಡೋದಿಲ್ಲ. ನಮ್ಮ ಕತೆ ಹಂಗಾಗ್ಬಿಡುತ್ತೆ. ಒಂದು ಲೆವೆಲ್ಗೆ ಬರಲಿ, ನಾನು ಆಧ್ಯಾತ್ಮಕ್ಕೆ ಬರ್ತೀನಿ, ಆಗದೆ ಇರೋದು. ಒಳ್ಳೆ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡಬಾರ್ದಂತೆ. ಮನಸ್ಸಿಗೆ ಬಂತು ಅಂದರೆ ಇಮಿಡಿಯೇಟಾಗಿ ಮಾಡಿಬಿಡ್ಬೇಕು. ಅದೇ ಅಕಸ್ಮಾತ್ ಕೆಟ್ಟ ಕೆಲಸನೋ ಇನ್ನೇನಾದರೂ ಆಗಿದ್ದೆ, ಇವತ್ತು ಬೇಡ ನಾಳೆ ಮಾಡೋಣ, ಪೋಸ್ಟ್ಪೋನ್ ಮಾಡ್ಬೇಕಂತದನ್ನು. ಈ ಕೆಲಸಗಳಿಗೆ ಇಮ್ಮಿಡಿಯೇಟಾಗಿ ಮಾಡಿಬಿಡ್ಬೇಕು. ದಾನ ಧರ್ಮ ಇಂಥವು ಮನಸ್ಸಿಗೆ ಬಂದಿದ ತಕ್ಷಣ ಫಸ್ಟ್ ಮಾಡಿಬಿಡ್ಬೇಕು ಅದನ್ನು ಅಂತ ಹೇಳಿ ಕರ್ಣನ ಎಕ್ಸಾಂಪಲ್ ಹಿಂದೆ ನಾವು ಕೊಟ್ಟಿದ್ವಿ, ಜ್ಞಾಪಕ ಮಾಡಿಕೊಳ್ಳಿ. ಇನ್ನು ಎರಡನೇ ಪಕ್ಷದವರು ಅವ್ರದ್ದು ಸರಿ ಇಲ್ಲ. ಅವ್ರೇನು ಹೇಳ್ತಾರೆ, ವಿಷಯಗಳ ಸುಖ ದೊರೆತ ಮೇಲೆ ಅವುಗಳನ್ನ ಅನುಭವಿಸಿ ಅದಕ್ಕಿಂತಲೂ ಹೆಚ್ಚಿನ ಸುಖ ಬೇಕು ಅಂತ ಯಾರಿಗೆ ಅನಿಸ್ತೋ ಅಂಥವ್ರು ಜ್ಞಾನಕ್ಕೆ ಬರ್ತಾರೆ, ವಿಷಯಗಳನ್ನ ಅನುಭವಿಸ್ತಾರೆ, ಅದರಲ್ಲಿ ಸುಖ ಸಿಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ಓಹೋ ಇಲ್ಲಿ ಸುಖ ಸಿಗ್ತಾ ಇಲ್ಲ, ಇನ್ನೂ ಚೆನ್ನಾಗಿರೋ ಸುಖ ಎಲ್ಲಾದರೂ ಇದೆಯಾ ಅಂತ ಹೇಳಿ ಅವರು ಶಾಸ್ತ್ರಕ್ಕೆ ಬರ್ತಾರಂತೆ. ಅವರು ಬರೋದಿಲ್ಲ. ಇಬ್ಬರದು ಸರಿ ಇಲ್ಲ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸರಿಯಾಗಿರೋ ಮಾರ್ಗ ಯಾವುದು ಅಂದರೆ, ಶಾಸ್ತ್ರ ಹೇಳ್ದಾಗೆ ನಾವಿಲ್ಲಿ ಕೆಲವು ಸಾಧನೆಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಅದನ್ನು ಇವರಿಬ್ಬರದು ಏನಾಗುತ್ತೆ ಅಂದರೆ ಮಣ್ಣನ್ನು ಹಿಂಡಿ ಎಣ್ಣೆ ತೆಗೆದಂಗೆ ಆಗುತ್ತೆ, ಆಗೋದಿಲ್ಲ, ಅದಾಗದೇ ಇರೋ ಕೆಲಸ ಅಂತ. ಇವತ್ತು ಯಾರೋ ಒಬ್ರು ಹೇಳ್ತಾ ಇದ್ರು, ಪ್ರಪಂಚದಲ್ಲಿ ನಾವು ಅನ್ಕೊಂಡಂಗೆ ಆಗೋದಿಲ್ಲ ಅಂತ. ಸತ್ಯವಾದ ಮಾತು. ಅದು ಬಿಡ್ರಿ, ಹುಟ್ಟೋದು ನನ್ನ ಕೈನಲ್ಲಿದೆಯಾ? ಇಲ್ಲ. ಸಾಯೋದು ಅವ್ರು ಹಿಂಗೆ ಕೇಳಿದೆ, ಹುಟ್ಟೋದು ನಮ್ಮ ಕೈನಲ್ಲಿದೆಯಾ? ಇಲ್ಲ. ಸಾಯೋದು ನಮ್ಮ ಕೈನಲ್ಲಿದೆಯಾ? ಇಲ್ಲ. ಹುಟ್ಟೋದು ನನ್ನ ಕೈನಲ್ಲಿಲ್ಲ, ಸಾಯೋದು ನನ್ನ ಕೈನಲ್ಲಿಲ್ಲ. ಈ ಮಧ್ಯದಲ್ಲಿ 3 ದಿವಸ ನನ್ನಾಗ ಹಾಕಬೇಕು ಅಂತ ಯಾಕೆ? ಹಾಗೇನಾದರೂ ಮಾಡಿಕೊಂಡ್ರೆ ನರಕಕ್ಕೆ ನೀವು ವೆಲ್ಕಮ್ ಮಾಡ್ಕೊಂಡಂಗಾಯ್ತು. ಮತ್ತೇನು ಮಾಡಬೇಕು? ಬಿಟ್ಬಿಡಿ. ಏನಾಗಬೇಕು ಅದಾಗತ್ತೆ. ನೀವೇನಾದರೂ ಹಿಂಗೆ ಆಗಬೇಕು ಅಂದರೆ ಆಗೋದಿಲ್ಲ, ದುಃಖ ಅನುಭವಿಸ್ತೀರ. ಯಾಕೆ? ಇವೆರಡು ನಿಮ್ಮ ಕೈನಲ್ಲಿ ಇದೆಯಾ ಹೇಳ್ರಿ? ಇಲ್ಲ. ಮಧ್ಯದಲ್ಲಿರೋ 3 ದಿನ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಮಧ್ಯೆ ಕತ್ತಲೆ. ಆದ್ದರಿಂದ ಇಲ್ಲಿ ಏನಾಗುತ್ತೆ ಗೊತ್ತಾ, ಎಷ್ಟೋ ಸರಿ ಹೇಳಿರ್ತೀವಿ, ಈಗ ಸಮುದ್ರದಲ್ಲಿ ಅಲೆ ಹೋಗ್ತಾ ಇರುತ್ತೆ ಅಥವಾ ನೀರಿನ ಅಲೆ ಹರ್ಕೊಂಡು ಹೋಗ್ತಾ ಇರುತ್ತೆ. ನಾನು ಈಜಾಡಬೇಕಾದ್ರೆ ಈ ಅಲೆ ನೀರಿನ ಫೋರ್ಸ್ ಹೀಗೆ ಹೋಗ್ತಾ ಇದ್ದರೆ ನಾನು ಅದಕ್ಕೆ ವಿರುದ್ಧವಾಗಿ ಈಜಾಡಕ್ಕೆ ಹೋದರೆ ಆಯಾಸ ಆಗುತ್ತೆ ನನಗೆ. ನಾವು ಮಾಡ್ತಾ ಇರೋದು ಅದೇ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಈ ಕೆಲಸ ಮಾಡ್ತಾ ಇದ್ದಾರೆ. ಆಯಾಸ ಆಗುತ್ತೆ, ಅದರಿಂದ ದುಃಖ ಬರುತ್ತೆ, ಶೋಕ ಮೋಹ ಎಲ್ಲ ದುಃಖ ಅನುಭವಿಸ್ತಾ ಇದ್ದೀವಿ. ಮತ್ತು ನೀವೇನು ಮಾಡಬೇಕು ಅಂತೀರಿ ಸರ್? ಇವಾಗ ಫಾರ್ ಎಕ್ಸಾಂಪಲ್ ಹಿಂಗೆ ಹೋಗ್ತಾ ಇದೆ ವಾಟರ್ ಫ್ಲೋ, ನೀವು ಇದ್ರ ಜೊತೆಯಲ್ಲೇ ಹೋಗ್ಬಿಡಿ, ಈಸಿ. ಅದರ ಅರ್ಥ ಏನಾಗಬೇಕು, ಅದು ದೇವ್ರಿಗೆ ಬಿಟ್ಬಿಡ್ರಿ ಅಂತ. ಪ್ರಯತ್ನ ಮಾಡ್ಬೇಕು. ನಮಗೆ ಗೊತ್ತಾಗೋದಿಲ್ಲ ಇದು. ಪ್ರಯತ್ನ ಮಾಡಬೇಕು. ಆಗದೆ ಇದ್ರೆ ಮನಸ್ಸು ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ನಮಗೆ ಗೊತ್ತಿಲ್ಲ ಯಾವುದಾಗುತ್ತೆ ಆಗೋದಿಲ್ಲ. ನಮಗೇನು ಇಂಟ್ಯೂಷನ್ ಇದೆಯಾ ನಾನು ಮಾಡೋ ಕೆಲಸ ಆಗುತ್ತಾ ಇಲ್ವಾ? ಆದರೆ ಧರ್ಮವನ್ನು ಬಿಡಬಾರ್ದು, ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇರಬೇಕು. ಕೆಲಸ ಆಗಲೇಬೇಕು ಅಂತೇನಿಲ್ಲ. ಮುಂದಕ್ಕೆ ಹೇಳ್ತಾರೆ ಅವರೇ, ಸೊ ಅಲ್ಲಿಗೆ ನಮ್ಗೆ ಇನ್ನೂ ಒಂದು ಭಯ ಏನು ಬಂದ್ಬಿಡುತ್ತೆ ಗೊತ್ತಾ? ಈ ವಿಷಯಗಳನ್ನೆಲ್ಲ ಬಿಟ್ಬಿಟ್ಟು ಈ ಪುಸ್ತಕಗಳು ಓದ್ಕೊಂಡು ಯಾರೋ ಗುರುಗಳು ಹೇಳ್ತಾರೆ, ಸಾಧು ಸಂತರ ವಿಚಾರ ಕೇಳ್ತಾರೆ ಅಂದರೆ ಎಲ್ಲಿ ನನಗೆ ವಿರಕ್ತಿ ಬಂದು ಹೆಂಡತಿ ಮಕ್ಕಳು ಬಿಟ್ಟು ಕಾಡಿಗೆ ಹೋಗ್ಬಿಟ್ಟು ನಾನು ವಿಭೂತಿ ಹಚ್ಕೊಂಡು ಅಲ್ಲಿ
ಹಂಗಿರ್ಬೇಕಾ, ಭಿಕ್ಷೆ ಎತ್ಕೊಂಡಿರ್ಬೇಕಂತ ಒಂದು ಭಯ ಬರುತ್ತಂತೆ. ಆ ಥರದ್ದೆಲ್ಲ ಏನಿಲ್ಲ, ಹಂಗೇನಿಲ್ಲ ಅಂತ ಸ್ವಾಮಿಗಳು ಹೇಳ್ತಾರೆ. ಹಾಗಾದರೆ ವಿಷಯಗಳ ನಿಸ್ಸಾರವೆಂಬ ನಿಶ್ಚಯವು ಹೇಗಾಗಬೇಕು? ಹಾಗಾದರೆ ನಮಗೆ ವಿಷಯಗಳಲ್ಲಿ ಸತ್ಯತ್ವ ಇಲ್ಲ, ಇದ್ದರೂ ಅದು ಶಾಶ್ವತವಾಗಿರೋ ಆನಂದ ಕೊಡೋದಿಲ್ಲ. ಕೊಟ್ಟರು ಹೀಗೆ ಅಂತ ಹೇಳ್ತೀವಿ. ಅಲ್ಲಿಗೆ ವಿಷಯಗಳು ಅಸತ್ವ, ಇಂದ್ರಿಯಗಳು ಈ ಶರೀರ ಅಸತ್ತಿನಿಂದ ಅಸತ್ತಾಗಿರೋ ಶಾಶ್ವತವಾಗಿರೋ ಸುಖ ಎಲ್ಲಾದರೂ ಕೊಡಕ್ಕೆ ಸಾಧ್ಯನಾ? ಇದು ನಮಗೆ ಕನ್ವಿನ್ಸ್ ಆಗಬೇಕು. ಇದಾಗಬೇಕಾದ್ರೆ ಏನು ಮಾಡಬೇಕು? ಇಲ್ಲಿ ಸಾಧನೆ ಹೇಳ್ತಾ ಇದ್ದಾರೆ ಸ್ವಾಮಿಗಳು. ನೋಡ್ರಿ, ಮೆತ್ತಗೆ ಸಾಧನೆಗೆ ಬಂದ್ಬಿಟ್ರಿ. ಇವಾಗ ಇಲ್ಲಿ ಸಾಧನೆಗಳು ಹೇಳಿದಾಗ 2 ಥರ ಸಾಧನೆಗಳು ಹೇಳ್ತಾರೆ. ಒಂದು ನಮ್ಮ ಕರ್ಮಕಾಂಡದಲ್ಲಿ ಹೇಳುವಂಥ ಕಾಮ್ಯ ಕರ್ಮಗಳು, ಅದನ್ನು ರಘು ಅವರೆಲ್ಲ ಬೇಕಾದಷ್ಟು ಹೇಳಿದ್ದಾರೆ. ಬೃಹದಾರಣ್ಯಕ, ಚಾಂದ್ಯುಗ್ಯದಲ್ಲಿ ಕಾಮ್ಯ ಕರ್ಮಗಳು, ಕರ್ಮಕಾಂಡದಲ್ಲಿ ಇದನ್ನೆಲ್ಲ ತುಂಬ ಹೇಳ್ತಾರೆ. ಅಂದರೆ ಬೇಕಾದಷ್ಟು ಕಾಮ್ಯ ಕರ್ಮಗಳು ನಮಗೆಲ್ಲ ಗೊತ್ತು. ಹಣ ಬೇಕು ಅಂದರೆ ಲಕ್ಷ್ಮೀ ಪೂಜೆ, ವಿದ್ಯೆ ಬೇಕು ಅಂದರೆ ಸರಸ್ವತಿ ಪೂಜೆ, ಆರೋಗ್ಯ ಬೇಕು ಅಂದರೆ ಸೂರ್ಯನದು, ಇವೆಲ್ಲ ಗೊತ್ತಿದೆ ನಮಗೆ. ಈಗ ಇವುಗಳನ್ನು ಕೂಡ ಮಾಡಿ ಬೇಜಾರಾಗಿ ಇವು ಅಷ್ಟೇ ಮಾಡೋದು ಪಡೆಯೋದು. ಮತ್ತಿನ್ನೊಂದು, ಕರ್ಮಕಾಂಡದಲ್ಲಾಗಲಿ ಯಾವುದರಲ್ಲೇ ಆಗಲಿ ಈ ಕೆಲಸಗಳು ನಾವು ಮಾಡ್ತೀವಿ ಅಂತಂತಂದರೆ ಆ ಫಲ ಬರ್ಬೋದು, ಬರದೇ ಇರಬಹುದು, ಅಥವಾ ಕೆಲವು ಫಲಗಳು ಆಮೇಲೆ ಕೊಡ್ಬೋದು. ಯಾವುದೋ ಶರೀರದಲ್ಲಿ, ಯಾವುದೋ ಲೋಕದಲ್ಲಿ ಗ್ಯಾರಂಟಿ ಇಲ್ಲ, ಹಾಗಿರುತ್ತೆ. ಅಂಥದ್ದಕ್ಕೆ ನಾನು ಆಸೆ ಪಡಬೇಕಾ? ಕಾಮ್ಯ ಕರ್ಮ ಒಳ್ಳೆಯದೇ. ಅಟ್ಲೀಸ್ಟ್ ಸ್ವೇಚ್ಛಾ ಪ್ರವೃತ್ತಿ ತಪ್ಪಿಸೋದಕ್ಕೋಸ್ಕರ ನಮ್ಮ ಶಾಸ್ತ್ರದಲ್ಲಿ ಕಾಮ್ಯ ಕರ್ಮವನ್ನೇ ಹೇಳಿದೆ. ಅವನು ಅಟ್ಲೀಸ್ಟ್ ಈ ಆಸೆಗೋಸ್ಕರ ಆದರೂ ದೇವ್ರ ಮೊರೆ ಹೋಗಲಿ, ದೇವ್ರನ್ನ ಶರಣಾಗತಿ ಆಗಲಿ, ದೇವ್ರನ್ನ ಪ್ರಾರ್ಥನೆ ಮಾಡಲಿ ಅಂತ ಒಂದು ಸ್ಟೆಪ್ ಹೇಳ್ಕೊಡ್ತಾರೆ. ಅದು ಆದಮೇಲೆ ಅಥವಾ ಹಿಂದಿನ ಜನ್ಮಗಳಲ್ಲಿ ಆಗಿದ್ದರೆ ನೆಕ್ಸ್ಟ್ ಸ್ಟೆಪ್ ನಾವು ನಿತ್ಯ ಕರ್ಮಗಳು ಬಂದುಬಿಡಬೇಕು. ನಿತ್ಯ ಕರ್ಮಗಳು ನಮಗೆಲ್ಲ ಗೊತ್ತೇ ಇದೆ. ಸಂಧ್ಯಾ ವಂದನೆ, ಪೂಜೆ ಪುನಸ್ಕಾರಗಳು, ಅತಿಥಿ ಸತ್ಕಾರ, ಮನೆಗೆ ಬಂದಿರೋ ಎಲ್ರಿಗೂ ಅನ್ನ ಕೊಡೋದು, ಮತ್ತಿವೆಲ್ಲ ನಿತ್ಯ ಕರ್ಮಗಳು. ಸಂಸಾರದಲ್ಲಿರೋರ ಆ ಒಂದು ಡ್ಯೂಟಿ ಏನಪ್ಪ ಅಂದರೆ, ಬ್ರಹ್ಮಚಾರಿಗಳು ದುಡಿಯಲ್ಲ, ವಯಸ್ಸಾದವರು ದುಡಿಯಲ್ಲ, ಸನ್ಯಾಸಿಗಳು ದುಡಿಯೋದಿಲ್ಲ, ಅವ್ರನ್ನ ನಾವು ನೋಡ್ಕೋಬೇಕು. ಇದು ಸಂಸಾರಸ್ಥ ಹೊಣೆ, ಗೃಹಸ್ಥರಾದವ್ರದ್ದು ಹೊಣೆ ಅಂತ ಹೇಳ್ತಾರೆ. ಹೀಗೆ ನಾವು ನಿತ್ಯ ಕರ್ಮಗಳನ್ನ ಬಿಡಬಾರ್ದು, ಮಾಡ್ತಾ ಬರಬೇಕು. ನಿತ್ಯ ಕರ್ಮಗಳಿಗೆ ಫಲ ಇಲ್ಲ, ಏನು ಕೇಳೋಂಗಿಲ್ಲ. ನಿಜವಾಗ್ಲೂ ಇಲ್ವ? ಫಲ ಇದೆ. ಏನಿದೆ ನಿತ್ಯ ಕರ್ಮಗಳಿಗೆ? ಯಾರಾದರೂ ಹೇಳಿ ನೋಡೋಣ. ಶಾಸ್ತ್ರದಲ್ಲಿ ಫಲ ಇಲ್ಲ ಅಂತ ಹೇಳುತ್ತೆ. ನಿತ್ಯ ಕರ್ಮಗಳಿಗೆ ಫಲ ಇಲ್ಲದೆ ಇದ್ರೆ ಇಲ್ವಾ? ಚಿತ್ತಶುದ್ಧಿ ಆಗುತ್ತೆ. ಹೌದು, ಚಿತ್ತಶುದ್ಧಿ ಆಗುತ್ತೆ. ನಿತ್ಯ ಕರ್ಮಗಳಿಗೆ ಅವರು ಹೇಳದೇ ಇದ್ರೂ ಚಿತ್ತಶುದ್ಧಿ ಆಗುತ್ತೆ. ಹಾಗೆ ಸೊ ಅಲ್ಲಿಗೆ ನಿತ್ಯ ಕರ್ಮಗಳು. ಅದಕ್ಕಿಂತ ನೆಕ್ಸ್ಟ್ ನಿತ್ಯ ಕರ್ಮಗಳಾದ್ಮೇಲೆ ಯಾವ್ದು ಬರುತ್ತೆ ಸಾಧನೆಯಲ್ಲಿ ಹೇಳಿ? ಕಾಮ್ಯ ಕರ್ಮ. ಕಾಮ್ಯ ಕರ್ಮ ಆಗೋಯ್ತು. ಕರ್ಮಯೋಗ ಫಸ್ಟ್ ಎತ್ಕೊಂತಾನೆ ಕಾಮ್ಯ ಕರ್ಮ, ಆಮೇಲೆ ನಿತ್ಯ ಕರ್ಮಗಳು, ಆಮೇಲೆ ಕರ್ಮಯೋಗ. ಆಮೇಲೇನು? ಕರ್ಮಯೋಗ ಮಾಡ್ತಾ ಇರ್ತೀರಾ, ಆಮೇಲೆ ಏನಾಗ್ಬೇಕು? ಕರ್ಮ ಸನ್ಯಾಸ. ಕರ್ಮಗಳು ಬಿದ್ದು ಹೋಗ್ಬೇಕು. ಹೇಳಿದೀವಿ ಅವ್ರೆ, ಏನೋ ಹೇಳ್ತಾ ಇದ್ದೀರಾ, ಹೇಳಿ. ಇಲ್ಲ ಸರ್, ಅದೇ ಕರ್ಮ ಸನ್ಯಾಸ ಅದಾದ್ಮೇಲೆ ಕರ್ಮ ಸನ್ಯಾಸ ಆಗಬೇಕು. ಕರ್ಮ ಸನ್ಯಾಸದಲ್ಲಿ 2 ಥರ ಉಂಟು. ಸಾಧಕರು ಮಾಡೋದು ಒಂದು, ಮುಕ್ತರಾದವರಿಗೆ ಸಹಜವಾಗಿರುತ್ತೆ ಸರ್ವಕರ್ಮ ಸನ್ಯಾಸ. ನಮಗೆ ಕರ್ಮಗಳು ಬಿದ್ದೋಗುತ್ತೆ, ಬಿದ್ದೋಗ್ಬೇಕು. ಈಗ ಸನ್ಯಾಸ ದೀಕ್ಷೆ ತಗೊಂಡ್ರೆ ಏನಾಗತ್ತೆ ಹೇಳ್ರಿ? ಅವನ ಅಗ್ನಿ ಕಾರ್ಯ, ಪಿತೃ ಕಾರ್ಯ ಎಲ್ಲವನ್ನು ಬಿಟ್ಬಿಡ್ಬೇಕು. ಅವನು ವ್ಯವಹಾರ ಎಲ್ಲ ಬಿಟ್ಬಿಡ್ಬೇಕು. ಅದಕ್ಕೋಸ್ಕರ ಕರ್ಮಗಳು ಆದಷ್ಟು ಕಡಿಮೆ ಮಾಡ್ಕೋಬೇಕು. ಕರ್ಮಗಳು ಮಾಡ್ತಾ ನಮ್ಗೆ ಮೋಕ್ಷ ಆಗೋದಿಲ್ಲ. ಯಾಕೆ ಅಂತಂದ್ರೆ ತುಂಬ ಯಾಕೆ ಕರ್ಮಗಳು ಬಿದ್ದೋಗ್ಬೇಕು? ಯಾಕೆ ಇದ್ರೆ ಏನು? ನಾನು ಕೆಲಸ ಮಾಡ್ಕೊಂಡೆ ಮುಕ್ತನಾಗ್ತೀನಪ್ಪ, ಆಗಲ್ವಾ? ಆಗೋದಿಲ್ವಾ? ಆಗಲ್ಲ ಸರ್. ಯಾಕೆ?
ಹಾ ಅಂದ್ರೆ ಹೇಳಿ. ನನಗ್ ಜ್ಞಾನ ಬಂದ್ಮೇಲೆ ನಾನ್ ಮಾಡ್ತಾ ಇರ್ಬೋದು, ಅದು ಬೇರೆ ತರ, ಜನಕನ್ ತರ, ಕೃಷ್ಣ ಪರಮಾತ್ಮ, ಭಗವಂತನ್ ತರ. ಅದು ಲೋಕ ಸಂಗ್ರಹಾರ್ಥ ಕರ್ಮ, ಅದು ಬೇರೆ. ಬಟ್ ನಾನು ಸಾಧನೆ ಹಂತದಲ್ಲಿ ಹೇಳೋದು. ಈಗ ನಾನು ಕರ್ಮ ಯಾಕೆ ಬಿಡಬೇಕು? ಕರ್ಮಯೋಗ ನನಗೆ ಅದರಿಂದ ಸೈಡ್ ಎಫೆಕ್ಟ್ ಇಲ್ಲ, ಆದರೂ ಕೂಡ ಕರ್ಮಗಳು ಬಿದ್ದು ಹೋಗ್ಬೇಕು ಅಂತೀವಿ. ಯಾಕೆ? ಕರ್ಮಗಳು ಮಾಡ್ಕೊಂಡ್ರು ಮೋಕ್ಷ ಆಗೋಲ್ವಾ ಅಂತ ಪ್ರಶ್ನೆ ಇಲ್ಲಿ. ಹಾಗಲ್ಲ ಗ್ಯಾರಂಟಿ ಅಂತಾನೆ ಅನ್ನಿಸ್ತದೆ, ಯಾಕೆ ಅಂತ ಹೇಳಕ್ ಬರ್ತಿಲ್ಲ ಸರ್. ಆತ್ಮನು ತುಂಬ ಸೂಕ್ಷ್ಮವಾಗಿದ್ದಾನೆ. ಸೂಕ್ಷ್ಮವಾಗಿರೋದ್ರಿಂದ, ಸೂಕ್ಷ್ಮ ಅಂದ್ರೆ ಅರ್ಥ ಏನು ಅಂದ್ರೆ ಮೈಕ್ರೋಸ್ಕೋಪ್ನಲ್ಲಿ ನೋಡಬೇಕು ಅಂತಲ್ಲ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತಃಕರಣಕ್ಕೆ ಎಟ್ಕೋದಿಲ್ಲ. ಇಲ್ಲಿ ಮನಸ್ಸು ತನ್ನ ಬಿಡಬೇಕು. ಮನಸ್ಸು ತನ ಬಿಡಬೇಕಾದ್ರೆ ಮೊದಲು ಎತ್ಕೊಂತಾನೆ ಆಸೆಗಳು ಬಿಡಬೇಕು. ಒಂದೇ ಸಾರಿ ಕರ್ಮ ಬಿಡಿ ಅಂದ್ರೆ ಯಾರಿಗೂ ಆಗೋದಿಲ್ಲ. ಯಾಕೆ ಅಂತಂದರೆ ಮನುಷ್ಯನ ಪ್ರವೃತ್ತಿನೇ ಏನಾದರೂ ಮಾಡ್ತಾ ಇರಬೇಕು. ಯಾಕೆ? ಅವನು ಗುಣಕ್ಕೆ ಈಲ್ಡಾಗಿದ್ದಾನೆ. ತಮೋಗುಣ, ರಜಗುಣ, ಸತ್ವಗುಣ ಆ ಬೀಜದ ಫಾರಮ್ನಲ್ಲಿ ಇರುತ್ತೆ ಆಸೆಗಳು. ಅದಕ್ಕೆ ಅವನು ಸುಮ್ಮನೆ ಇರ್ಸಲ್ಲ, ಏನಾದರೂ ಕೆಲಸ ಮಾಡಿಸ್ತಾ ಇರ್ತದ. ಸುಮ್ಮನೆ ಇರ್ಸಕ್ಕೆ ಬರೋಲ್ಲ. ಅದಕ್ಕೆ ಕೃಷ್ಣ ಭಗವಂತ ಅರ್ಜುನನಿಗೆ ಹೇಳೋದು, ಈಗ ನಿನಗೇನೋ ಸ್ಮಶಾನದ ವೈರಾಗ್ಯನೇ ಏನೋ ಬಂದಿದೆ, ಇನ್ನು ಸ್ವಲ್ಪ ದುರ್ಯೋಧನ ಏನಾದರೂ ನಿನಗೆ ಒಳ್ಳೇದಾಯ್ತು ಕಣ, ನೀನು ಸೀರೆ ಕಟ್ಕೊಂಡಲ್ಲಿ ನೃತ್ಯ ಹೇಳ್ಕೊಟ್ಟಿದ್ದು ಅಂದರೆ ನೀನು ತಿರ್ಗಾ ಅವನ ಮೇಲೆ ಇನ್ನೊಂದು ಅರ್ಧ ಗಂಟೆಗೆ ಬಿಲ್ಲು ಬಾಣ ಎತ್ಬಿಡ್ತೀಯ ಅವನು ಕೊಲ್ಲೋದಿಕ್ಕೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಥರದ್ದು ವೈರಾಗ್ಯಗಳು ಉಪಯೋಗ ಇಲ್ಲ. ಅದಕ್ಕೆ ಅರ್ಜೆಂಟಾಗಿ ಸನ್ಯಾಸ ತಗೊಳ್ಳೋದು ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸನ್ಯಾಸ ದೀಕ್ಷೆ ತಗೊಳಕ್ ಮೊದಲು 2-3 ವರ್ಷ ಸನ್ಯಾಸಿಗಳು ಬರುತ್ತಾ ಅಂತ ಪ್ರಾಕ್ಟೀಸ್ ಮಾಡಿ ಆಗುತ್ತೆ ಅಂದಮೇಲೆ ಸನ್ಯಾಸ ದೀಕ್ಷೆ ತಗೊಂಡಿತ್ತು. ಇಲ್ದ್ರ ಸನ್ಯಾಸ ತಗೊಳಕ್ ಹೋಗ್ಬಾರ್ದು. ಬಟ್ ಇನ್ನೊಂದು, ಸನ್ಯಾಸ ತಗೊಂಡ್ರೇನೆ ಮೋಕ್ಷ ಎಲ್ಲೂ ಇಲ್ಲ. ಶಂಕರಾಚಾರ್ಯನ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಇದು ಬಟ್ಟೆ ಹಾಕ್ಕೊಡೋದಲ್ಲ, ಮನಸ್ಸಿನಲ್ಲಿ ತ್ಯಾಗ ಬರಬೇಕು. ನೀವು ಸಂಸಾರದಲ್ಲೇ ಇರಿ, ಆ ಎಲೆ ಇದ್ದಂಗೆ ಇರಬೇಕು, ನೀರು ಟಚ್ ಆಗದೆ ಇರೋಂಗೆ. ಆತ್ಮತತ್ವ ತುಂಬ ಸೂಕ್ಷ್ಮವಾಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಥಾಟ್ಸ್ ತುಂಬ ಕಡಿಮೆ ಆಗಬೇಕು. ಥಾಟ್ಲೆಸ್ ಸ್ಟೇಟ್, ನಿದ್ದೆ ಮಾಡೋದಲ್ಲ, ಸಮಾಧಿಗೆ ಹೋಗೋದಲ್ಲ. ಇದು ಆಗಬೇಕಾದ್ರೆ ನಿಮ್ಮ ಮನಸ್ಸು ಫಸ್ಟ್ ಶುದ್ಧಿ ಆಗಬೇಕು. ಇವೆಲ್ಲ ಗೊತ್ತಿದೆ ನಮಗೆ. ಅದಕ್ಕೋಸ್ಕರ ಇಲ್ಲಿ ನೆಕ್ಸ್ಟ್ ಕ್ವಶನ್ ಏನು ಅಂದರೆ, ವಿಷಯಗಳು ನಿಸ್ಸಾರವೆಂಬ ನಿಶ್ಚಯವು ಹೇಗಾಗಬೇಕು ನಮಗೆ ಪ್ರಶ್ನೆ. ವಿಷಯಗಳಲ್ಲಿ ಸುಖ ಇಲ್ಲ, ವಿಷಯಗಳು ಶಾಶ್ವತವಲ್ಲ. ಹೋಗ್ಲಿ, ಅದನ್ನು ಅನುಭವಿಸೋ ಅಂತ ನನ್ನ ಇನ್ಸ್ಟ್ರೂಮೆಂಟ್ಸು ಶಾಶ್ವತನ? ಅವಕ್ಕೆ ಆ ಪಟುತ್ವ ಹಾಗೆ ಇರುತ್ತಾ? ಇರೋದಿಲ್ಲ. ಆ ಯಯಾತಿ ಏನೋ ವರ ಕೇಳ್ಕೊಂಡು ಅವನ ಮಗಂದು ಪಡ್ಕೊಂಡ, ಆಯ್ತಪ್ಪ, ಅವನ ಮಗಂದು ಪಡ್ಕೊಂಡ, ಅವನ ಮಗನೂ ಆಯಸ್ನ ಅನುಭವಿಸಿ ಇವನು ಭೋಗ ಮಾಡ್ದ. ಹಾಗಾದರೆ ಏನು ಮಾಡ್ತೀರಾ? ಹಾಗಾದರೆ ನನಗೆ ವಿಷಯಗಳ ನಿಸ್ಸಾರತೆ ಬರಬೇಕಾದ್ರೆ ಏನು ಸಾಧನೆ ಮಾಡಬೇಕು? ಪ್ರಶ್ನೆ, ಏನು ಸಾಧನೆ ಮಾಡ್ಬೇಕು ನಾನು? ವಿಷಯಗಳು ಇಷ್ಟೇ ಅನ್ನೋದು ನನಗೆ ಗೊತ್ತಾಗಬೇಕು, ಕನ್ವಿನ್ಸ್ ಆಗಬೇಕು. ಆಗಲೇ ನನ್ನ ಸಾಧನೆಗೆ ತೊಡಗೋದು. ಸಾಧನೆ ಅಂದರೆ ನಿಜವಾದ ಸಾಧನೆ ಎಂಟರ್ ಆಗ್ತೀವಿ. ಆವಾಗ ನನಗೆ ಕನ್ವಿನ್ಸ್ ವೈರಾಗ್ಯ ಬರಬೇಕು. ವೈರಾಗ್ಯ ಬರಬೇಕಾದ್ರೆ ಏನು ಮಾಡಬೇಕು? ಇವೆ ಜ್ಞಾನದಿಂದ ವಿವೇಕ, ನಿತ್ಯ ವಸ್ತು ವಿವೇಕ. ಸರಿ, ಏನ್ ಹೇಳಿದ್ರಿ ದಿವ್ಯ ಅವರೇ? ಧ್ಯಾನ ಅಲ್ಲ, ಅಂದ್ರೆ ಜ್ಞಾನ ಅಂದ್ರೆ ನಾನು ಅಂದ್ರೆ ಮೋಕ್ಷ ಜ್ಞಾನ ತರ ಹೇಳ್ತಿಲ್ಲ, ಆದ್ರೂ ಸ್ವಲ್ಪ ವಿವೇಕದಿಂದ ಕಂಡ್ಕೋಬೇಕು ಅದು ನಿಸ್ಸಾರ ಅಂತ. ಅದ್ ನನ್ಗೆ ವಿವೇಕದಿಂದ ಕನ್ವಿನ್ಸ್ ಆದ್ರೆ ನಾನೇ ಬಿಟ್ಬಿಡ್ತೀನಿ. ಕರೆಕ್ಟು. ಇವಾಗ ನನಗೆ ಆ ವಿವೇಕ ಚೆನ್ನಾಗಿ ಬಂದು ಈ ವಸ್ತುಗಳಲ್ಲಿ ಏನೂ ಇಲ್ಲ, ಪ್ರಪಂಚ ನಿಸ್ಸಾರತೆ, ಇಹ ಮೂರ್ತ ಫಲಭೋಗ ಯಾವುದು ಪರ್ಮನೆಂಟ್ ಶಾಶ್ವತ ಅಲ್ಲ ಅಂತ ನನಗೆ ಕನ್ವಿನ್ಸ್ ಆಗಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಒಂದು ಯೋಗ್ಯತೆ ಇರಬೇಕು, ಕ್ವಾಲಿಫಿಕೇಶನ್. ಅದಾಗಿದೆಯಾ ನೋಡ್ಕೋಬೇಕು. ಅದನ್ನೇ ವಿವೇಕದಿಂದ ಮತ್ ಮೆಲ್ಕ್ ಹಾಕ್ತಾ ಇರಬೇಕು. ಒಂದ್ಸಾರಿ ಹಾಕೋದಲ್ಲ, ಇದು ಈ ಕೆಲವು ವರ್ಷಗಳೇ ಮಾಡಬೇಕಿದು. ಇದು ಯಾರು ಕರ್ಮಯೋಗ ರೂಪದಲ್ಲಿ ಕೆಲಸಗಳನ್ನ ಮಾಡಿರ್ತಾರೋ, ನೀವು ಏನೇ ಮಾಡ್ರಿ, ಪೂಜೆ ಪುನಸ್ಕಾರ ಎಲ್ಲ ಲೌಕಿಕ, ವೈದಿಕ, ಪಾರಮಾರ್ಥಿಕ, ಅವರಿಗೆ ವಿವೇಕ ಸ್ಪಷ್ಟವಾಗಿ ಬಲಿಯುತ್ತದೆ.
ಬಲ್ತಿದೆ ಅಂದ್ರೆ ಅರ್ಥ ಏನು ಅಂದ್ರೆ ನನಗೆ ವಸ್ತುಗಳು ಹೇಗಿದೆಯೋ ಹಾಗೆ ತೋರಕ್ಕೆ ಶುರುವಾಗುತ್ತಂತೆ. ನಮ್ಗೆ ಕನ್ವಿನ್ಸ್ ಆಗ್ಬಿಡುತ್ತೆ, ಎಸ್ ಇದು ಇಷ್ಟೇ, ಪ್ರಪಂಚ ಇಷ್ಟೇ. ಈಗ ನಾವು ಮಾಡ್ತಾ ಇದ್ವಲ್ಲ ಪರಮಾರ್ಥ ಚಿಂತಾಮಣಿ ಆಗಲಿ, ಭಗವದ್ಗೀತೆ ಸಾಧನೆಗಳಾಗಲಿ, ಇದು ಮೊದಲು ಅರ್ಥನೂ ಆಗೋದಿಲ್ಲ. ನಾವು ಇದು ಮಾಡ್ಕೊತ ಬಂದರೆ ನಮಗೆ ವಿವೇಕ ಬಲ್ತಷ್ಟು ವಸ್ತುಗಳ ಸಹಜತೆ ನಮಗೆ ಕನ್ವಿನ್ಸ್ ಆಗಕ್ಕೆ ಶುರುವಾಗುತ್ತೆ. ಯಾವಾಗ ಅದು ಚೆನ್ನಾಗಿ ಕನ್ವಿನ್ಸ್ ಆಗುತ್ತೋ ಆವಾಗ ನಿಮಗೆ ಯಾರಾದರೂ ವಸ್ತುಗಳು ಕೊಡ್ತೀವಿ ಅಂದ್ರೂ ತಗೊಳಕ್ಕೆ ಇಷ್ಟ ಇರಲ್ಲ, ಬೇಡಪ್ಪ ನಮಗೆ ಅಂತ ಅನ್ಸುತ್ತೆ. ಇದು ಒಳಗಡೆಯಿಂದ ಬರಬೇಕು. ಇದು ಸುಮ್ಮನೆ ಯಾರಿಗೋ ತೋರಿಕೆಗೆ ಮಾಡೋದಲ್ಲ, ನಮಗೆ ಬರಬೇಕು. ಬಂದಾಗ ಏನಾಗುತ್ತೆ, ಕೆಲ್ಸಗಳು ಎಲ್ಲ ಬಿದ್ದೋಗಕ್ಕೆ ಶುರುವಾಗತ್ತೆ. ಹೀಗೆ ಇಲ್ಲಿ ಸ್ವಾಮಿಗಳು ಅದನ್ನೇ ಹೇಳ್ತಾರೆ. ಇದಕ್ಕೆ ಒಂದೇ ಒಂದು ಉಪಾಯ, ಕಾಮ್ಯಕರ್ಮ ಹೇಳಿದ್ರು. ಕಾಮ್ಯಕರ್ಮ ಹೇಳಿದ್ರು, ಕರ್ಮಯೋಗ, ನಿತ್ಯ ಕರ್ಮಗಳು ಹೇಳಿದ್ರು, ಕರ್ಮಯೋಗ ಹೇಳಿದ್ರು. ಈಗ ಕಾಮ್ಯಕರ್ಮಗಳಿಗಿಂತ ಹಿಂದೆ ಇನ್ನೊಂದು ಸ್ಟೆಪ್ ಇದೆ, ಸ್ವಾಮಿಗಳು ಇನ್ನೆಲ್ಲೋ ಹೇಳಿದ್ದಾರೆ. ಯಾವುದದು? ಯಾವುದು? ಸ್ವೇಚ್ಛಾ ಪ್ರವೃತ್ತಿನ. ಸ್ವೇಚ್ಛಾ ಪ್ರವೃತ್ತಿ. ಫಸ್ಟ್ ನಮ್ಮಲ್ಲಿರೋ ಸ್ವೇಚ್ಛಾ ಪ್ರವೃತ್ತಿ ಬಿಡಬೇಕು. ನೋಡ್ರಿ, ನಿಮ್ಮ ತಂಗಿಯವರು ಈ ಪ್ರಶ್ನೆ ಕೇಳಿದ್ರು, ತುಂಬ ಚೆನ್ನಾಗಿದೆ. ಫಸ್ಟ್ ಎತ್ಕೊಂತಾನೆ ನಾವು ನ್ಯಾಯ, ನೀತಿ ಅಟ್ಲೀಸ್ಟ್ ಇಷ್ಟು ಫಾಲೋ ಮಾಡಬೇಕು. ಇದು ಕೋರ್ಟ್ ಅಂಡ್ ಪೊಲೀಸ್ ರೂಲ್ಸ್ ಅಂತಾರೆ. ಫಸ್ಟ್ ಅದು ಫಾಲೋ ಆಗಬೇಕು. ಪೊಲೀಸ್ನವ್ರನ್ನ ಹಿಡ್ಕೊತಾರೆ ಅಂತ ಫಾಲೋ ಮಾಡೋದಲ್ಲ, ಅದು ಬರಬಾರ್ದು. ಭಯಕ್ಕೋಸ್ಕರ ಮಾಡೋದಲ್ಲ, ನಮಗೆ ಸಹಜವಾಗಿ ಬರಬೇಕು. ಫಸ್ಟ್ ಎತ್ಕೊಂತಾನೆ ನ್ಯಾಯ, ಧರ್ಮ, ನ್ಯಾಯ, ನೀತಿ, ನೀತಿ ನ್ಯಾಯ, ಟಿಟ್ ಫಾರ್ ಟ್ಯಾಟ್, ಫಸ್ಟ್ ಸ್ಟೆಪ್ಪು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಧರ್ಮ. ಪಾಂಡವರು ಧರ್ಮದಿಂದ ನಡ್ಕೊಂಡ್ರು. ಅವ್ರು ಎಷ್ಟೇ ಮೋಸ ಮಾಡಿದ್ರು ಧರ್ಮವನ್ನು ಬಿಡಲಿಲ್ಲ. ಸತ್ಯ ಹರಿಶ್ಚಂದ್ರ ಧರ್ಮ ಬಿಡಲಿಲ್ಲ. ನಳಮಹಾರಾಜ ಧರ್ಮ ಬಿಡಲಿಲ್ಲ. ಅದು ಬಿಡಬಾರ್ದು. ಆದರೆ ಈ ಧರ್ಮದ ಮಾರ್ಗದಲ್ಲಿ ಮೊದಲು ದುಃಖ ಇರುತ್ತೆ, ಕಷ್ಟ ಇರುತ್ತೆ, ಆದರೆ ಮುಂದಕ್ಕೆ ಪರ್ಮನೆಂಟ್ ಸುಖ ಕೊಡುತ್ತೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಬೇಕು. ಅಧರ್ಮದ ಮಾರ್ಗದಲ್ಲಿ ಸ್ಟಾರ್ಟಿಂಗೇ ನಿಮಗೆ ಸುಖ ಸಿಕ್ಬಿಡುತ್ತೆ, ಬಟ್ ಅದು ಪರ್ಮನೆಂಟ್ ಅಲ್ಲ. ಮೋಸ ಮಾಡ್ರಿ, ಕಳ್ತನ ಮಾಡ್ರಿ, ಏನು ಮಾಡಿದ್ರು ಚೆಕ್ ಅಂತ ದುಡ್ಡು ಸಿಕ್ಬಿಡ್ಬೋದು, ಬಟ್ ಅದು ಶಾಶ್ವತ ಇರಲ್ಲ. ಅಂಥದ್ದು ಬೇಕಾ? ಮೊದಲು ಸ್ವಲ್ಪ ದುಃಖದ ಥರ ಆಗಿ ಆಮೇಲೆ ಅದು ಈಲ್ಡ್ ಕೊಡುತ್ತೆ, ಪರ್ಮನೆಂಟಾಗಿ ಕೊಡುತ್ತೆ, ಲೈಫ್ ಲಾಂಗ್ ಕೊಡುತ್ತೆ. ಅಂಥದ್ದು ಬೇಕಾ? ಅಂಥದ್ದೇ ಬೇಕಾಗಿರೋದು. ಆದ್ದರಿಂದ ಫಸ್ಟು ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಗೆ ಬರಬೇಕು. ಅದಾದ ಮೇಲೆ ನೆಕ್ಸ್ಟು ಧರ್ಮ, ಅದಕ್ಕಿಂತ ಒಂದು ಹಂತ ಮೇಲೆ ಧರ್ಮ. ಅದಾದ ಮೇಲೆ ಕಾಮ್ಯಕರ್ಮಗಳು. ಇಲ್ಲಿ ಪ್ರಶ್ನೆ ಬರುತ್ತೆ, ಕಾಮ್ಯಕರ್ಮಗಳನ್ನ ಕರ್ಮಕಾಂಡದಲ್ಲಿ ಹೇಳಿದೆ, ಜ್ಞಾನಕಾಂಡದಲ್ಲಿ ಯಾಕೆ ಹೇಳಬೇಕು? ಪ್ರಶ್ನೆ ಇದು, ಯಾಕೆ ಹೇಳಬೇಕು? ಕರ್ಮಕಾಂಡದಲ್ಲಿ ಕಾಮ್ಯಕರ್ಮಗಳು ಬೇಕಾದಷ್ಟು ಹೇಳಿದೆ. ಪುತ್ರಕಾಮೇಷ್ಟಿ ಯಜ್ಞ, ಆರೋಗ್ಯ ಚೆನ್ನಾಗಾಗಬೇಕಾದ್ರೆ ಅಲ್ಲೇ ಕೊಡ್ತಾರೆ, ಬೇಕಾದಷ್ಟು ಕೊಡ್ತಾರೆ. ಏಕಸಂಧಿ ಗ್ರಹ, ಮಗ ಹುಟ್ಟಬೇಕು, ನನ್ನ ಮನೆ ಗೀನೆ ಮಠ ಸುಖ ಇವೆಲ್ಲ ಜಾಸ್ತಿ ಆಗಬೇಕು, ಇವುಗಳೆಲ್ಲ ಮಾಡ್ಕೊಳ್ಳೋದು, ಇದಕ್ಕೆ ಕಾಮ್ಯಕರ್ಮ ಅಂತಾರೆ. ಇದನ್ನ ಜ್ಞಾನಕಾಂಡದಲ್ಲಿ ಯಾಕೆ ಹೇಳಬೇಕು? ಪ್ರಶ್ನೆ. ಚಿತ್ತಶುದ್ಧಿಗೆ ಜ್ಞಾನಕಾಂಡದಲ್ಲ ಕರ್ಮಯೋಗ ರೂಪದಲ್ಲಿ ಮಾಡಲಿ. ಅಲ್ಲಿ ಕಾಮ್ಯಕರ್ಮದಿಂದ ಆ ವಸ್ತು ಬೇಕು ಅಂತ ದೇವರನ್ನ ಸೇರಿಸ್ಕೊಳ್ಳೋದು. ಇಲ್ಲೂ ನಾವು ದೇವರನ್ನ ಸೇರಿಸ್ಕೊಂತೀವಿ, ಬಟ್ ನನಗೆ ಆ ವಸ್ತು ಬೇಡ, ಆ ವಸ್ತುನಲ್ಲಿ ಸಿಗುವಂಥ ಸುಖ ಬೇಡ, ಬಟ್ ಕರ್ಮಯೋಗ ರೂಪದಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ಜ್ಞಾನಕಾಂಡದಲ್ಲೂ ಕೂಡ ಕಾಮ್ಯಕರ್ಮಗಳ ಹೇಳಿದ್ದಾರೆ. ಬಟ್ ಇಲ್ಲಿ ಜ್ಞಾನಕಾಂಡದಲ್ಲಿ ನಾವು ಹಂಗೆ ಮಾಡಬಾರ್ದು, ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಅದಕ್ಕೋಸ್ಕರ ಕರ್ಮಯೋಗದ ರೂಪದಲ್ಲಿ ಮಾಡೋಕ್ಕಿಂತ ಹಿಂದೆ ನಿತ್ಯ ಕರ್ಮಗಳನ್ನ ಹೇಳುತ್ತೆ ಶಾಸ್ತ್ರ. ನಿತ್ಯ ಎಲ್ಲ ಚಿತ್ತಶುದ್ಧಿ, ಅಂತಃಕರಣ ಶುದ್ಧಿ, ನಿತ್ಯ ಕರ್ಮಗಳು. ಅದಾದ್ಮೇಲೆ ಕರ್ಮಯೋಗ. ಕರ್ಮಯೋಗದಿಂದ ಕರ್ಮ ಸನ್ಯಾಸ. ಕರ್ಮ ಸನ್ಯಾಸ ಆಯಿತು ಅಂದರೆ ಏಕಾಂತವಾಸ, ಮೌನ, ಕೊನೆಯಂಥ ಸಾಧನೆಗಳಿವೆ ಬೇಕಾಗುತ್ತೆ. ಮೌನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಥಾಟ್ಸ್ ಎಲ್ಲ ಬಿದ್ದೋಗೋಕ್ಕೆ ಶುರುವಾಗುತ್ತೆ. ಮಾಡಬೇಕು ಇವುಗಳೆಲ್ಲ. ಸೊ ಹೀಗೆ ನೋಡ್ರಿ, ಮೊದಲು ಎತ್ಕೊಂತಾನೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಕಂಟ್ರೋಲು.
ದಮ, ಆಮೇಲೆ ಶಮ, ಮನಸ್ಸಿನ ಕಂಟ್ರೋಲ್. ಅದಕ್ಕೆ ಮನಸ್ಸು ತುಂಬ ಸೂಕ್ಷ್ಮ ಅಂತ ಹೇಳಿ ಅದು ಕಷ್ಟ ಅಂತ ಹೇಳಿ ಆಮೇಲೆ ಶಮ, ದಮ, ಉಪರ ಇವನ್ನೆಲ್ಲ ಹೇಳಿದರು. ಇಷ್ಟು ನಾವು ತಿಳ್ಕೊಂಡ್ರೆ ಸಾಕು. ಕರ್ಮ ಅಂತಂದ್ರೆ ಕೆಲಸ ಅಂತ. ಕಾಯ ವಾಚ ಮನಸ, ನೀವೇನು ಬೇಕಾದರೂ ಮಾಡ್ರಿ, ಕೆಲಸ. ಇದೆಲ್ಲ ನಮ್ಗೆ ಗೊತ್ತಿದೆ. ಸ್ವಾಮಿಗಳು ಸುಮ್ಮನೆ ಇದನ್ನು ಟಚಪ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಇವಿಷ್ಟು ಆಗೋಯ್ತು. ಶಾಸ್ತ್ರೀಯ ಕರ್ಮಗಳು, ಆಮೇಲೆ ಕಾಮ್ಯ ಕರ್ಮಗಳು, ಇವೆಲ್ಲ ಆಯಿತು. ಯಾರು ಶಾಸ್ತ್ರಗಳು ಹೇಳುವುದನ್ನು ನಂಬಿ ಕರ್ಮವನ್ನು ಮಾಡುವರೋ, ಈ ಎಲ್ಲನೂ ಅಷ್ಟೇ, ಈ ಕಾಮ್ಯ ಕರ್ಮ ಮತ್ತು ಇದು ನಿತ್ಯ ಕರ್ಮಗಳು, ಕರ್ಮಯೋಗ, ಇವುಗಳನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ನನಗೆ ಯಾವುದು ಹೊಂದುತ್ತೆ ಅದನ್ನು ಮಾಡ್ಕೊತಾ ಹೋಗಬೇಕು. ನೀವು ಯಾವುದು ಮಾಡಿದ್ರೂ ಸಾಧನೆಯೇ, ಆದರೆ ಒಂದಾದ್ಮೇಲೆ ಒಂದು ಮೇಲಕ್ಕೆ ಹೋಗ್ಬೋದು. ಹಾಗೆ ಕರ್ಮಗಳಲ್ಲಿ ಒಂದು ಅಲೌಕಿಕವಾದ ಶಕ್ತಿ ಉಂಟು. ಅವನ್ನ ಮಾಡೋರಿಗೆ ಇಹಲೋಕದಲ್ಲಾಗುವ ಲೌಕಿಕ ಫಲವು ವಿಶೇಷವೂ ಉಂಟು. ಬಟ್ ಇನ್ನೊಂದು, ಕರ್ಮಕಾಂಡದಲ್ಲಿ ಹೇಳೋ ಯಾಗ, ಯಜ್ಞ, ಹೋಮ, ಹವನಗಳು ಮಾಡಿದ ತಕ್ಷಣ ಯಾವುದೇ ಆಗಲಿ ಕರ್ಮ ಫಲ ಆಗಬೇಕು ಅಂತೇನಿಲ್ಲ. ನಾನು ಹಿಂದೆ ಒಂದ್ಸಾರಿ ಹೇಳಿದ್ದೆ, ಅದಕ್ಕೆ 5 ರೂಲ್ಸ್ ಬರುತ್ತೆ. ಈ 5 ರೂಲ್ಸು ಅದಕ್ಕೆ ಸೆಟ್ ಆದ್ರೇ ಅದಕ್ಕೆ ಫಲ ಬರೋದು, ಇಲ್ಲದಿದ್ರೆ ಬರೋದಿಲ್ಲ. ನೀವು ಸರಿಯಾಗಿರೋ ಬೀಜ ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ, ನೀರು ಹಾಕ್ತೀರಾ, ಬೇಲಿ ಕಟ್ತೀರಾ, ಎಲ್ಲ ಮಾಡ್ತೀರಾ, ಅದನ್ನು ಕಾಪಾಡ್ತೀರಾ. ಸೊ ಅಲ್ಲಿ ಆ ಕಾಲಕ್ಕೆ, ಆ ದೇಶಕ್ಕೆ ತಕ್ಕಂತೆ ಅಲ್ಲಿ ಜೋರಾಗಿ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಏನು ಮಾಡ್ತೀರಾ? ನಮ್ಮ ಕೈನಲ್ಲಿಲ್ಲ. ಅದಕ್ಕೋಸ್ಕರನೇ ಯಾವುದೇ ಕರ್ಮಕ್ಕೆ ಫಲ ಆಗುತ್ತೆ ಅನ್ನೋದು ನಂಬಿಕೆ ಇಲ್ಲ. ಅದಕ್ಕೋಸ್ಕರನೇ ಇವು ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋಗಬೇಕು. ನಾವು ಇವುಗಳನ್ನ ಮನಸ್ಸಿನಲ್ಲಿ ಮೆಲುಕು ಹಾಕ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಚಿತ್ತ ವೃತ್ತಿಯನ್ನ ಚೊಕ್ಕಟವಾಗಿಳಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಇದು ನಿತ್ಯ ಕರ್ಮಗಳಲ್ಲಿ ನಮ್ಗೇನಾಗುತ್ತೆ ಅಂದರೆ ಚಿತ್ತಶುದ್ಧಿ, ಇವೆಲ್ಲ ಹೇಳಿದ್ರು ಅವರು. ನಮ್ಮನ್ನು ವಿಷಯ ಚಿಂತನೆಯ ಕತ್ತಲೆಯಿಂದ ಹೊರಕ್ಕೆ ತಂದು ನಿನ್ನ ಸ್ವರೂಪದ ಚಿಂತನೆ ಮಾಡುವಂತೆ ಮಾಡಬೇಕು. ಚಿತ್ತಶುದ್ಧಿ ಆಗುತ್ತೆ ಅಂತಂದರೆ ನಮ್ಮ ಮನಸ್ಸು ಒಳಮುಖವಾಗಬೇಕು. ನಮ್ಮದು ಸ್ವೇಚ್ಛಾ ಪ್ರವೃತ್ತಿ ಅಲ್ಲ, ಪ್ರವೃತ್ತಿ ಮಾರ್ಗ ಅಂದರೆ ಹೊರಗಡೆ ಹೋಗೋದು. ಮತ್ತು ಪ್ರವೃತ್ತಿ ಮಾರ್ಗ ಅಂದರೆ ಸ್ವೇಚ್ಛಾ ಪ್ರವೃತ್ತಿ ಅಲ್ಲ. ಶಾಸ್ತ್ರದಲ್ಲಿ ಹೇಳಿರೋ ಕರ್ಮಗಳನ್ನ ಶ್ರದ್ಧೆಯಿಂದ, ಭಕ್ತಿಯಿಂದ ದೇವರನ್ನ ಸೇರಿಸ್ಕೊಂಡು ಮಾಡೋದೇ ಪ್ರವೃತ್ತಿ ಮಾರ್ಗ. ಮತ್ತೆ ಪ್ರವೃತ್ತಿ ಮಾರ್ಗ ಅಂದ್ರೆ ಅವೆಲ್ಲ ತಪ್ಪಾಗಿ ಏನೇನೋ ಸ್ವೇಚ್ಛಾ ಪ್ರವೃತ್ತಿ, ಅದಕ್ಕೂ ಸಂಬಂಧನೇ ಇಲ್ಲ. ಸ್ವೇಚ್ಛಾ ಪ್ರವೃತ್ತಿ ಇಲ್ಲಿಗೆ ಟಚ್ಚೇ ಬರೋದಿಲ್ಲ. ಭಗವದ್ಗೀತೆಯಲ್ಲಿ ಕರ್ಮಯೋಗದಿಂದ ಶುರು ಮಾಡ್ತಾರೆ. ಸ್ಟಾರ್ಟ್ ಆಗೋದೇ ಕರ್ಮಯೋಗದಿಂದ. ನಿತ್ಯ ಕರ್ಮಗಳು ಆಮೇಲೆ ಹೇಳ್ಕೊಂಡು ಹೋಗ್ತಾರೆ ಅವರು. ಇರ್ಲಿ ಹಾಗೆ. ಮತ್ತೆ ನಮಗೆ ಒಳಗಡೆ ಅಂತರ್ಮುಖತ್ವ ಬರಬೇಕು. ಮತ್ತು ಈ ಸೂಕ್ಷ್ಮವಾಗಿರೋ ತತ್ವಗಳು ತಿಳಿಯಕ್ಕೆ ಶುರುವಾಗತ್ತೆ. ಈ ವಿಷಯಗಳ ಅಸ್ತಿತ್ವ ಮತ್ತು ಈ ಮೂರನ್ನು ಸೇರಿಸ್ಕೊಂಡು ನಾವು ವಿಚಾರ ಮಾಡುವಂಥದ್ದು, ಎಚ್ಚರದ ಅವಸ್ಥೆಯಲ್ಲಿರುವಂಥ ಅರ್ಧ ಡಜನ್ ಇವು ಯಾವುದು ಶಾಶ್ವತ ಅಲ್ಲ ಅಂತ ಅದನ್ನು ತುಂಬ ಕೆಲಸ ಮಾಡುತ್ತೆ. ನಾವು ಪರಮಾರ್ಥ ಚಿಂತಾಮಣಿ ಮೆಲ್ಕು ಹಾಕ್ತಾ ಇರಬೇಕು, ಜೊತೆಗೆ ಸಾಧನೆಗಳು ಮಾಡ್ತಾ ಇರಬೇಕು. ಭಗವದ್ಗೀತೆ ಸಾಧನೆ, ಪರಮಾರ್ಥ ಚಿಂತಾಮಣಿ ತತ್ವದನ್ನ ಮೆಲ್ಕು ಹಾಕೋದು, 2 ಕೆಲಸಗಳನ್ನು ಮಾಡ್ಕೊತಾ ಹೋಗ್ಬೇಕು ಸೈಮಲ್ಟೇನಿಯಸ್ ಆಗಿ. ಹಾಗೆ ಸಾತ್ವಿಕರಾಗಿ ಭಗವಂತನ ಭಕ್ತರ ಲೋಕಕ್ಕೆ ಕಲ್ಯಾಣವನ್ನು ಬಯಸುವವರಾಗಿ ಸಾಧು ಪುರುಷರನ್ನು ನಮಸ್ಕಾರ ಮಾಡಬೇಕು. ನಾವು ಇವುಗಳನ್ನೆಲ್ಲ ಮಾಡ್ಕೊಂಡ್ಬಂದ್ರೆ ಬರ್ತಾ ನಮ್ಗೇನಾಗುತ್ತೆ ಅಂದರೆ ಅವ್ರನ್ನ ಮೀಟ್ ಮಾಡೋಣ, ಇವ್ರನ್ನ ಮೀಟ್ ಮಾಡೋಣ, ಆ ಗುರುಗಳನ್ನ ಮೀಟ್ ಮಾಡೋಣ, ಅವ್ರು ಹೇಗೆ ಸಾಧನೆ ಮಾಡಿದ್ರು ಇವುಗಳನ್ನ ಕೇಳೋದಕ್ಕೆ ಆಸಕ್ತಿ ಬರುತ್ತೆ. ಆವಾಗ ಸಾಧು ಸಜ್ಜನರ ಸೇವೆ ಮಾಡೋದಕ್ಕೋ ಅವ್ರನ್ನ ಮೀಟ್ ಆಗೋದಕ್ಕೋ ಒಲವು ಬರೋಕ್ಕೆ ಶುರುವಾಗತ್ತೆ. ಅವು ಬಂತು ಅಂದರೆ ಅವ್ರ ಸೇವೆ ಮಾಡೋದಕ್ಕೊಂದು ಅವಕಾಶ ಸಿಕ್ತು ಅಂತಂದರೆ ಅವರ ಆಶೀರ್ವಾದನೂ ಸಿಗುತ್ತೆ. ನಮಗೆ ಗೊತ್ತಾಗೋದಿಲ್ಲ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ, ಯಾವುದರಿಂದ ಹೇಗಾಗುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ಇದು ತಾನಾಗಿ ಆಗುತ್ತೆ ಇದು ಅಂತ. ಭಗವಂತನಿಗೆ ಅರ್ಪಣೆ ಮಾಡೋರೆಲ್ಲರಿಗೂ ಅಹಂಕಾರ ಇರಬಾರ್ದು. ಕೆಲವರಿಗೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂತಾರೆ, ಅದು ಇರಬಾರ್ದು. ಮುಖ್ಯವಾಗಿ ಮತ್ತೆ ನೆಕ್ಸ್ಟು ದಾನ ಧರ್ಮ ಪರೋಪಕಾರ
ಯಜ್ಞದಾನ ತಪಸ್ಸುಗಳನ್ನು ಕೂಡ ಸತ್ವಗುಣ ರಜಗುಣ ತಮಗುಣದಲ್ಲಿ ಹೇಗೆ ಮಾಡಬೇಕು ಅಂತ 17ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ನಾವು ಬಂದಾಗ ಅಲ್ಲಿ ಇನ್ನೂ ಚೆನ್ನಾಗಿ ನೋಡೋಣ. ನಿತ್ಯ ಕರ್ಮಗಳಿಗೆ ಆಗಬೇಕಾಗಿರೋ ಫಲ ಚಿತ್ತಶುದ್ಧಿ. ಚಿತ್ತಶುದ್ಧಿ ಆಯ್ತೋ ಇಲ್ವೋ, ಅವಾಗ ಏನಾಗುತ್ತೆ, ಆ ಚಿತ್ತಶುದ್ಧಿ ಆಗಿದ ತಕ್ಷಣ ವಿಷಯಗಳ ನಿಜವಾದ ಸ್ವರೂಪ ಎಳ್ಳಷ್ಟು ಸಂಶಯವಿಲ್ಲದಂತೆ ನಮಗೆ ಮನವರಿಕೆ ಆಗಬೇಕು. ಇದಾಗತ್ತೆ ನೋಡ್ರಿ, ಆಗ್ಬೇಕಿದು. ಇದಾಗಿದೆಯಾ ನೋಡ್ಕೋಬೇಕು. ಚಿತ್ತಶುದ್ಧಿಯಿಂದ ನಮ್ಗೆ ಆಗಿದೆ ಇಲ್ಲ ಅನ್ನೋದಕ್ಕೆ ಇದೆ ಮೆಷರಿಂಗ್ ಟೇಪ್. ನನಗೆ ವಿತ್ಡ್ರಾಯಲ್ ಆಗ್ಬಿಡುತ್ತೆ, ಹೊರಗಡೆ ಪ್ರಪಂಚದ ಕಡೆ ಅಷ್ಟು ಆಸಕ್ತಿ ಇರಲ್ಲ, ಆ ಕೆಲಸಗಳು ಮಾಡೋದಕ್ಕೆ ಆಸಕ್ತಿ ಇರಲ್ಲ, ಅವುಗಳಿಂದ ನನಗೆ ಅಷ್ಟು ಬೇಕಾಗೋದಿಲ್ಲ. ವೈರಾಗ್ಯ ಬರೋಕ್ಕೆ ಶುರುವಾಗುತ್ತೆ. ನಿಜವಾದ ವೈರಾಗ್ಯ ಒಳಗಡೆಯಿಂದ ಬಂದರೆ ಇದನ್ನು ಬೇಕಾಗಿರೋದು ನಮಗೆ. ಚಿತ್ತಶುದ್ಧಿಯಿಂದ ಯಾವ ವಸ್ತುವನ್ನು ವಿಚಾರ ಮಾಡಿದ್ರೂ ಆ ವಸ್ತು ಇದ್ದಿದ್ದಂತೆ ನಮಗೆ ತೋರೋಕ್ಕೆ ಶುರುವಾಗುತ್ತೆ. ಅಲ್ಲಿಗೆ ನಿತ್ಯ ಅನಿತ್ಯ ವಸ್ತುಗಳ ವಿವೇಕ ಇಲ್ಲಿ ಶುರುವಾಗುತ್ತೆ. ಮೊದಲೇ ಹೇಳಿದ್ರೆ ಅದು ಬರೀ ಥಿಯರಿ ಆಗುತ್ತೆ. ಇದಕ್ಕೆ ಬುಕ್ಕಿಶ್ ನಾಲೆಡ್ಜ್ ಅಂತಾರೆ. ಸಾಧನೆ ಮಾಡಬೇಕು ಜೊತೆಗೆ ಅನ್ನೋದು ಇದಕ್ಕೋಸ್ಕರ. ಕರ್ಮಯೋಗ ನಿತ್ಯ ಕರ್ಮಗಳು ಏನು ಮಾಡುತ್ತೆ ಅಂದರೆ ಇದು ಮಾಡುತ್ತೆ. ಹೊರಗೆ ನೋಡುವ ಪದಾರ್ಥಗಳ ಅಲ್ಲದೆ ವಿಷಯಗಳು ಬಿಟ್ಬಿಟ್ರೆ, ಈ ವಿಷಯ ಸಬ್ಜೆಕ್ಟ್ ಇಲ್ಲಿಗೆ ಬರೋಣ. ಈ ಡೂಪ್ಲಿಕೇಟ್ ಇದು ನಮ್ಮ ದೇಹ, ಇಂದ್ರಿಯ, ಪ್ರಾಣ, ಮನಸ್ಸು, ಬುದ್ಧಿ, ಅಹಂಕಾರ, ಈ 19 ಮುಖಗಳು ನನಗೆ ಸ್ಪಷ್ಟವಾಗಿ ತೋರಕ್ಕೆ ಶುರುವಾಗತ್ತೆ. ಚ ನಾನಲ್ಲ, ಇದು ನನ್ನದು. ಎಷ್ಟು ಸಾರಿ ಬಿಡಿಸ್ಕೊಂಡಿದ್ದೀವಿ ನಾವು, ಹೂ ಆಮ್ ಐ ಅಂತ. ಯಾರನ್ನೇನು ಕೇಳಿದ್ರು ಇದು ನನ್ನದು ಅಂತ ಹೇಳ್ತಾರೆ. ನನ್ನದು ಮನೆ ನನ್ನದು, ಹೆಂಡತಿ ನಂದು, ಕಾರ್ ನಂದು, ಶರೀರ ನಂದು, ಮತ್ತು ನೀನು ಯಾರು? ಎಷ್ಟು ಚೆನ್ನಾಗಿದೆ ನೋಡ್ರಿ. ಇದು ಸುಮ್ಮನೆ ಕೇಳ್ತಾರೆ ಎಷ್ಟೊಂದು ಜನ, ಗೊತ್ತಾಗ್ಬೋದು ಆನ್ಸರ್, ಬಟ್ ವೈರಾಗ್ಯ ಬಂದಿರಲ್ಲ, ಚಿತ್ತಶುದ್ಧಿ ಆಗಿರೋಲ್ಲ, ಸಾಧನೆ ಮಾಡಿರೋಲ್ಲ. ಆದ್ದರಿಂದ ಇಲ್ಲಿ ಸಾಧನೆ ಮಾಡಿದರೆ ನಮ್ಗೆ ಇವೆಲ್ಲ ಬರಬೇಕು. ಆಗ ನನ್ನ ಈ ಶರೀರ ಅನಿತ್ಯ ವಿಷಯಗಳು, ಅದು ಆಬ್ಜೆಕ್ಟ್ಸು ಇರೋದು 2 ಆಬ್ಜೆಕ್ಟ್ಸು, ಇದನ್ನೂ ಕೂಡ ಸಬ್ಜೆಕ್ಟ್ ಅಂತ ತಗೊಂಡ್ರು ಇದು ಕೂಡ ಅಶಾಶ್ವತ. ಮತ್ತೆ ಇದರ ಅಸ್ತಿತ್ವ ಏನೂ ಇಲ್ಲ, ನನ್ನ ನಿಜವಾದ ಸ್ವರೂಪ ಇದರ ಹಿಂತಡಿಕೆ ಇದೆ ಅಂತ ನನ್ನ ಮನಸ್ಸು ಆ ಕಡೆಗೆ ಹೋಗುತ್ತೆ. ಇಷ್ಟ ಆಗಬೇಕು. ಇವೆಲ್ಲವೂ ಕೂಡ ಆಬ್ಜೆಕ್ಟ್ಸ್, ವಿಷಯ ಹೊರತು ನಮ್ಮ ಸ್ವರೂಪ ಅಲ್ಲ ಅಂತ ಸ್ಪಷ್ಟವಾಗಿ ಅನುಭವಕ್ಕೆ ಬರಬೇಕು. ಮುಕ್ತರಾಗ್ತಾ ಇದ್ರೆ ಹೋಗಲಿ, ಅಟ್ಲೀಸ್ಟ್ ಈ ಸ್ಟೆಪ್ನಲ್ಲಿ ನಮ್ಗೆ ಅನುಭವ ಬರುತ್ತೋ ಇಲ್ವೋ? ಬರುತ್ತೆ. ಮುಕ್ತಿ ಆಗೋದು ಆಮೇಲೆ. ಕೊನೆಗೆ ದೇಹಾವಧಿಗಳು ತಾವಲ್ಲವೆಂದು ಅವುಗಳಲ್ಲಿ ಬಾಹ್ಯ ವಸ್ತುಗಳನ್ನು ಸುಮ್ಮನೆ ಬಯಸ್ತಾ ಹೋಗೋದು ಅವಿವೇಕ ಅಂತ ಯಾರು ಗೊತ್ತಾಗುತ್ತೋ ಪೂರ್ಣ ಶಾಂತಿ ಸಿಕ್ತಂಗೆ ಆಗ್ಬಿಡುತ್ತೆ. ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದಷ್ಟು ನೀವು ಆತ್ಮನಿಗೆ ಹತ್ರ ಆಗ್ತೀರ. ಆತ್ಮನಿಗೆ ಹತ್ರ ಆದಷ್ಟು ನಿಮ್ಮ ಆನಂದ ಬೆಳೀತಾ ಹೋಗುತ್ತೆ. ಇದು ಇಂಪಾರ್ಟೆಂಟ್. ಅಲ್ಲಿಗೆ ಇದು ತಾನು, ಇದು ತಾನಲ್ಲ ಎಂಬುದನ್ನು ಬೇರ್ಪಡಿಸ್ಕೊಳ್ಳೋದಕ್ಕೆ ಜ್ಞಾನಕ್ಕೆ ಆತ್ಮ ಅನಾತ್ಮ ವಿವೇಕ ಅನ್ನೋ ಹೆಸರು. ಈ ವಿವೇಕ ಶಾಂತಿದಾಯಕವಾಗಿರುತ್ತೆ ಹೊರತು ವಿಷಯೇಚ್ಛೆ ಅಲ್ಲ. ಇದು ವಿವೇಕಿಗಳಾದವರು ಮಾತ್ರ ಇಂಥ ಶಾಂತಿ ತಮಗೆ ತಮ್ಮ ನೆರೆಹೊರೆಯವರಿಗೆ ದೊರೆಯಲೆಂದು ಹವಣಿಸ್ತಾ ಇರ್ತಾರೆ ಹೊರತು ವಿಷಯಗಳನ್ನ ರಾಶಿ ಹಾಕ್ಕೋಬೇಕು ಅಂತ ಅವರು ಆಯಾಸ ಪಡೋದಿಲ್ಲ. ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಇನ್ನು ಉಪಸಂಹಾರ ಆಗೋಯ್ತಿದೆಲ್ಲ. ನಾಳೆ ಉಪಸಂಹಾರ ಮಾಡಿದ್ರೆ ಇದು ಕ್ಲೋಸ್ ಆಗಿಬಿಡುತ್ತೆ. ಮುಗಿಸ್ಬೇಡ ಅಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.